ಅದು ತಪ್ಪಾಗುತ್ತದೆ. ಹಾಗಾಗಿ ನಾವೇನು ತಿಳ್ಕೊಳ್ಬೇಕು ಅದನ್ನೇ ಶರಣರು ಹೇಳಿದ್ದಾರೆ. ಚನ್ನಬಸವಣ್ಣ ಹೇಳ್ತಾನೆ, ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು. ತಲೆ ಹೊಲಸಾದ್ರೆ, ಮೈ ಹೊಲಸಾದ್ರೆ ಇದನ್ನು ಸ್ವಚ್ಛಂಗೆ ಸಾಬೂನು ಹಚ್ಕೊಂಡು ತೊಳ್ಕೊಬೇಕು ಅಂತಾರೆ ಅವರು. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು. ಹಲವಾರು ಸೋಪ್ ಅದಾವೆ. ಈಗ ನಿಮಗೇನು ಒಂದ ಎರಡು ಟಿ ವಿ ಆನ್ ಮಾಡಿದ್ರೆ 20 ಸಲ ಅವ ಬರ್ತಾವೆ ಅಡ್ವರ್ಟೈಸ್ಮೆಂಟ್. ಕೆಲವು ಮಂದಿ ಅವ್ನು ನೋಡಿ ಇವ್ನು ನೋಡಿ ಇದ್ದು ತಲೆಯಾಗಿನ ಕೂದಲನ್ನು ಸಹಿತ ಕಳ್ಕೊಳಕತ್ತಾರೆ. ಅದನ್ನು ನೋಡಿದ್ಕೊಳ್ಳಿ ಅದನ್ನು ಹಚ್ಚಿದ್ರೆ, ಇದನ್ನು ನೋಡಿದ್ಕೊಳ್ಳಿ ಇದನ್ನು ಹಚ್ಚಿದ್ರೆ. ಆದರೆ ವಿಚಾರ ಮಾಡ್ಕೊಳ್ರಿ, ತಲೆ ತೊಳ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟಿ ಸಾಧನಗಳದಾವ. ಆದ್ರೆ ಮುಂದುವರೆದು ಹೇಳ್ತಾರೆ ಅವರು, ವಸ್ತ್ರ ಮಾಸಿದಡೆ ಮಡಿವಾಳಕ್ಕಿಕ್ಕುವುದು. ಅವತ್ತಿನ ಕಾಲಕ್ಕೆ ಅದನ್ನು ಮತ್ತೊಬ್ಬರ ಕೈಯಾಗ ಒಗ್ಯಾಕೆ ಕೊಡ್ತಿದ್ರು. ಈಗೂ ಭಾಳಷ್ಟು ಮಂದಿ ಪ್ಯಾಟಾಗಿದ್ದವ್ರು ಕೊಡ್ತಾರೆ. ಆದ್ರೆ ನೀವು ತೊಳಿತಿರಿಲ್ಲ ಅದು ವಸ್ತ್ರ ಹೊಲಸಾಗ್ಯಾವಂದ್ರೆ ಸ್ವಚ್ಛ ಮಾಡ್ತಿರಲ್ಲಮ್ಮ. ದಿವ್ಸಕ್ಕೆ 2 ಸಲ ತೊಳಿತಿರಿಲ್ಲ. ಏನು ನಿಮ್ಮ ಊರಾಗ 5 ಸಲ ತೊಳಿತಾರೆ? 1 ಸಲ ತೊಳಿತಾರಿಲ್ಲ, 2 ಸಲ ಅಂದ್ರೂ ಹೂನ ಅಂತಿರಲ್ಲ ನೀವು. ಕೆಲವು ಮಂದಿ ಏನು ಹೇಳಿದ್ರು ಹೂನ ಅಂದ್ರೆ ಯಾರು ಮುಂದೆ ಹೆಂಗೆ ಹೇಳೋದು ಹೇಳ್ರಿ? ಪ್ರವಚನ ಹೆಂಗೆ ಹೇಳಿದ್ರಿ? ಏನು ಹೇಳಿದ್ರು ಹೂನ ಅಂದ್ಬಿಡೋದಪ್ಪ. ಹೆಂಗೆ ಹೇಳಿದ್ರಿ ಸ್ವಾಮಿಗಳು ಪ್ರವಚನನ? ಇಷ್ಟು ಮಂದಿ ಕೊಟ್ಟಿರಲ್ಲ, ಯಾರು ಕೇಳ್ತಾರೆ ನಿಮ್ಗೆ? ಯಾರು ಅವ್ರು ಬಂದವರು? ಆ ಕಡೆ ಮನಕ್ವಾಡ ಸ್ವಾಮಿಗಳು ಬಂದಾರಂತ. ನಾವು ಯಾವ್ರು ಸ್ವಾಮಿಗಳು? ಯಾವ್ರು ರೀ ಅವ್ರು? ನಿಮ್ಮನ್ನ ಕೇಳಕತ್ತೀನಿ ನಾನು. ನಿಮ್ಗೆ ಕೇಳಿದ್ನ ನಾನು. ಅವ್ರ ಮುಂದೆ ಅಷ್ಟು ಮಂದಿ ಕುಂದಿಸ್ಬಿಟ್ರಿ ಕಾಣತ್ತೆ. ನೀವೇ ಉತ್ತರ ಕೊಡ್ರಿ, ನಮ್ದೆಲ್ಲ ಅವ್ರಿಗೆ ಹಾಕ್ಬಿಟ್ಟು ಕೊಟ್ಟಿವಿ ಅಂತೇಳಿ. ನಮ್ಮದು ಮನಕ್ವಾಡ ಸ್ವಾಮಿಗಳು ಬಂದಾರೆ. ಏನು ಹೇಳಿದ್ರಿ? ಭಾಳ ಚಂದ ಹೇಳ್ತಾರೆ ಬಿಡ್ರಿ. ಏನು ಭಾರಿ ಚಂದ ಹೇಳ್ತಾರೆ. ಒಣೆ ಕೇಳ್ತಾರಲ್ಲ, ಏನು ಹೇಳಿದ್ರು? ಏನು ಹೇಳಿದ್ರು? ಯಾರು ಕೇಳಿದ್ರು ಇದನ್ನ ಹೇಳೋದು ಹಂಗೆ? ಏನು ಹೇಳಿದ್ರು? ಭಾರಿ ಚಂದ ಹೇಳಿದ್ರು. ಏನು ಹೇಳಿದ್ರು? ಭಾರಿ ಚಂದ ಹೇಳಿದ್ರು. ಅದ್ರಾಗ ಒಬ್ಬೇಕು ಸುಮ್ಮನೆ ಇರ್ಬೇಕಿಲ್ಲ. ಯಪ್ಪ ಅವ್ರ ಮಾತು ಕೇಳಿ ಕೇಳಿ ನಕ್ ಸತ್ತು ವಯ್ಯವ ಅಂದ್ಲಕ್ಕಿ ಪಕ್ಕದ ಮನ್ಯಾಗ ಹೋಗಿ ಇಟ್ಟು ಕೇಳೋದು ಅಟ್ಟ ತಡ. ಎಲ್ಲಿದ್ಲೇನು ಅವ್ರ ಸೊಸಿ ಬಂದ ಬಿಟ್ಲು ಹೊರಗೆ. ನಮ್ಮ ಅವ್ರು ಹೇಳಾಕತ್ತಿದ್ದ ಮಾತು ಕೇಳಿ ನಕ್ ಸತ್ರಿ ಅನ್ನೋದಾದ್ರೆ ನಮ್ಮ ಮತ್ತೆ ಹೋಗ್ಬೇಕಂಗೆ ಕರ್ಕೊಂಡು ಹೋಗ್ಬೇಕಿಲ್ಲ ಅಲ್ಲಕ್ಕಿ. ಇಂಥವು ಹೇಳಿದ್ರೆ ಕೇಳ್ತೀರಿ ನೋಡ್ರಿ ನೀವು. ಕಾರಣ ಏನು ಅಂತಂದ್ರೆ ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಏನು ವಿಶೇಷ ಅಂತಂದರೆ, ಇಂಥ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡಿವಿ ಅಂದಾಗ ತಿಳ್ಕೊಬೇಕು ಇದನ್ನು. ನಿಜವಾದ ಸ್ನಾನ ಅಂದರೆ ಎಷ್ಟು ಚಂದ ಆಡಿದ್ರು ನೋಡ್ರಿ ಅವರು. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆ ಮನಸ್ಸು ಹೊಲಸಾದ್ರೆ ಎಲ್ಲಿ ತೊಳೆಯವ್ರಪ್ಪ ನೀವು? ಇಷ್ಟ ಹಾಕೊಂಡ ಎಕ್ಸ್ರೇ ಮಾಡಿಸ್ತಿರಲ್ಲ, ಇಷ್ಟ ಹಾಕೊಂಡ ಹೋಗಿ ಸ್ಕ್ಯಾನ್ ಸೆಂಟರ್ನಾಗ ಹೋಗಿ ಸ್ಕ್ಯಾನ್ ಮಾಡಿಸ್ತಿರಲ್ಲ. ಎಲ್ಲರ ಮನಸ್ಸು ಸ್ಕ್ಯಾನ್ ಆಗೈತಿ? ಎಲ್ಲರ ಆಗೈತಿ ನಮ್ಮ? ಎಲ್ಲಿ ಆಗಿಲ್ಲ. ಈ ಮನದ ಮೈಲಿಗೆಯನ್ನು ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯ್ಯನ ಅನುಭವ ಕೇಳುವುದು. ಈಗೇನು ನಾವು ಬಸವ ಪುರಾಣ ಕೇಳಾಕತ್ತೀವಲ್ಲ, ಇದನ್ನು ಕೇಳುತ್ತಾ 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 ಅದನ್ನು ಕೇಳಿ ಕೇಳಿ ಅದನ್ನು ಆಚರಣೆಗೆ ತಂದು ಅವರ ತತ್ವಗಳನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಂಡಿದ್ದಾದರೆ ನಮ್ಮ ಮನಸ್ಸಿನ ಹೊಲಸು ಕಿತ್ತು ಹೊಕ್ಕೈತೆ ಅನ್ನುವಂಥ ಮಾತನ್ನು ಚನ್ನಬಸವಣ್ಣನವರು ಅವತ್ತಿನ ಕಾಲಕ್ಕೆ ಕೇಳ್ಯಾರ. ನಿಜವಾದ ಅನುಭವ ಇದು, ನಿಜವಾದ ಅನುಭವ ಇದು. ಬಸವ ಪುರಾಣವೆಂಬುವುದೊಂದು ಹೊಳಿ, ಅದರೊಳಗೆ ನೀ ಇಳಿ, ಅನುಭವವನ್ನು ತಿಳಿ, ನಾನು ಯಾರೆಂಬುದನ್ನು ತಿಳ್ಕೊ ಅನ್ನುವಂಥ ಮಾತನ್ನು ಈ ಬಸವ ಪುರಾಣದೊಳಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಈ ಬಸವ ಪುರಾಣದೊಳಗೆ ಏನು ಬರ್ತದೆ? ನಿನ್ನೆ ದಿವಸ ನಾ ಹೇಳಿದ್ದೆ ನಿಮಗೆ. ಏನು ವಿಶೇಷವಾಗಿ ಹೆಣ್ಣು ಮಗು ಆಗಿತ್ತು ಬಸವಣ್ಣವ್ರ ತಂದೆಯವರಿಗೆ. ಮಾದಲಾಂಬಿಕೆ ತಾಯಿಗೆ ಏನಾಗಿತ್ತು? ಹೆಣ್ಣು ಮಗು ಆಗಿತ್ತು. ಅದಕ್ಕೆ ನಾಗಲಾಂಬಿಕೆ ಅಂತ ಹೆಸರನ್ನು ಕೂಡ ಇಟ್ಟಿದ್ದರು. ಹುಟ್ಟಿ 10 ವರ್ಷ ಆದಮೇಲೆ, ಹುಟ್ಟಿ ಹಸುರಾದ ಮೇಲೆ ಹನ್ನೊಂದು 12 ವರ್ಷ ಆದಮೇಲೆ ಇನ್ನೊಂದು ಗಂಡು ಮಗು ಬೇಕಲ್ಲ ವಂಶವನ್ನು ಬೆಳಗೋದಕ್ಕೆ. ಅವರು ತಮ್ಮದು ತೋಡ್ಕೋತಾರೆ. ಆ ನಂತರದಲ್ಲಿ ಅವ್ರು ಹೇಳಿದ ಮೇಲೆ ನಮ್ಮ ಮನೆದೇವರಾಗಿರ್ತಕ್ಕಂಥ ಬಾಗೇವಾಡಿಯ ನಂದೀಶನಿಗೆ ನಾವು ಬೇಡ್ಕೊಳ್ಳೋಣ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಕೂಡ ಸಂಕಲ್ಪ ಮಾಡ್ಕೊತಾರೆ. ಸಂಕಲ್ಪ ಶಕ್ತಿ ಭಾಳ ದೊಡ್ಡ ಶಕ್ತಿ ಅದ. ನೀವು ಹೋಗಿ ಕಣ್ಣು ಮುಚ್ಕೊಂಡ್ರಿ ಅಂದರೆ ದೇವ್ರ ಮುಂದೆ ನಿಮ್ಗೆ ಗೊತ್ತಿಲ್ಲಾರ್ದಂಗೆ ನಮ್ಮ ಬೇಡಿಕೆ ಚಲೋ ಆಕ್ಕಾವ. ಬೇಡಿಕೆ ಚಲೋ ಆಕ್ಕಾವಿಲ್ಲ? ಇಷ್ಟು ಮಂದಿ ಸಂಘದ ಎಲ್ಲ ತಾಯಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ಅಮ್ಮ ಈ ಕಡೆ ನೋಡ್ರಿ, ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಇಷ್ಟು ಮಂದಿ ಲಾಯಮ್ಮ ಗುಡಿಗೆ ಹೋಗ್ತೀರಿ, ಅಜ್ಜನ ಮಠಕ್ಕೆ ಬರ್ತೀರಿ, ಎಲ್ಲ ಗುಡಿಗೆ ಹೋಗಿರಲ್ಲ. ಎಲ್ಲ ಗುಡಿಗೆ ಹೋಗಿ ಒಟ್ಟ ಏನು ಬೇಡ್ಕೊಂಡಿಲ್ಲ ರೀ ಅಜ್ಜಾರ, ನಾವು ಸುಮ್ಮನೆ ಹೋಗಿ ಸುಮ್ಮನೆ ಬಂದಿರ ನಾವು ಕೈ ಎತ್ರಿ. ಒಟ್ಟ ನಾವು ಬೇಡ್ಕೊಂಡಿಲ್ಲ ಅಂತೇಳಿ ಏನೂ ಬೇಡ್ಕೊಂಡಿಲ್ಲ ರೀ ಅಜ್ಜಾರ, ನಾವು ಒಟ್ಟ ನಾವು ದೇವ್ರ ಮುಂದೆ ಏನು ಬೇಡ್ಕೊಂಡೇ ಇಲ್ಲ ಅನ್ನೋರು ಎಷ್ಟು ಮಂದಿ ಇದ್ದಾರೆ ನಿಮ್ಮ ಊರಾಗ? ಈ ಕಡೆ ಯಾರು ಅದಾರಿಪ್ಪ? ಅಲ್ಲೊಬ್ಬ ಅವನ ಕೈ ಎತ್ತಿ ಏನು ಹಣಿ ಬಿಡ್ಕೋಬೇಕಾಗಿತ್ತು ನಾವು. ಅಂದ್ರೆ ಅದು ಇದು ಒಂಥರ ಹೆಂಗೆ ಆಕೈತೆ ಅಂತಂದ್ರೆ, ಯಾವನೋ ಒಬ್ಬ ರಾಜ ಆಸ್ಥಾನದಾಗ ಯಾರು ಹೆಂಡತಿ ಮಾತು ಕೇಳೋದಿಲ್ಲ ಅವ್ರು ಮುಂದೆ ಬರ್ಬೇಕು, ಅವ್ರು ಬಹುಮಾನ ಕೊಡ್ತೀನಿ ಅಂದಿದ್ದು ನಂತವ. ಹೆಂಡತಿ ಮಾತು ಯಾರು ಕೇಳೋದಿಲ್ಲ ಅವ್ರು ಬಂದು ಮುಂದೆ ಕುಂದ್ರಿ, ಅವ್ರು ಬಹುಮಾನ ಕೊಡ್ತೀನಿ ಅಂದ ಕೂಡಲೇ ಇಷ್ಟ ಹಾಕೊಂಡ ಮಂದಿ ಅಲ್ಲಿ ಕುಡಿತು. ಒಬ್ಬನು ಎದ್ದು ಬರಕ್ಕೆ ತಯಾರಿಲ್ಲ. ಅದ್ರಾಗ ಒಬ್ಬ ಎದ್ದು ಬಂದ ಪುಣ್ಯಾತ್ಮ. ಅದ್ರಾಗ ಒಬ್ಬ ಎದ್ದು ಬಂದು ಕೂಡಲೇ ಕೇಳಿದವ, ನೀ ಹೆಂಡತಿ ಮಾತು ಕೇಳೋದಿಲ್ಲ ಅಂದವ. ಯಾರು ಕೇಳೋದಿಲ್ಲ ಅಂದವ.
ಹೆಂಡತಿ ಮಾತು ಕೇಳಾರ್ದವ್ರು ಅಟ್ಟ ಇಲ್ಲಿ ಬಾ ಅಂತೇಳಿ ಮತ್ತು ನೀ ಯಾಕೆ ಬಂದಿ ಅಂದ್ರೆ ನನ್ನ ಹೆಂಡತಿ ಹಿಂದೆ ಕುತ್ಕೊಂಡು ಸೊನ್ನೆ ಮಾಡ್ಯಾಡ್ರಿ ಹೋಗಂತ ಅದಕ್ಕೆ ಬಂದಿನಿ ಅನ್ನಂತವ. ಏನು ಮಾಡ್ತೀರಿ? ಹಂಗಾಕತ್ ನೋಡಿದ್ದು ಬಾಳೆವು. ನಾವೆಲ್ಲರೂ ಹೋದಾಗ ಒಮ್ಮೆ ಬರೀ ಬೇಡ್ಕೊಳ್ಳುವಂಥವ್ರು ವಿಚಾರ ಮಾಡ್ಕೊಳ್ರಿ. ನೀವೆಲ್ಲ ಏನು ಕೊಟ್ಟಿಲ್ಲ ಭಗವಂತ ನಿಮ್ಮ ಹತ್ರ? ಎಷ್ಟೋ ಮಂದಿ ಕುರುಡ್ರು ಬದುಕಾಕತ್ತಾರ, ಎಷ್ಟೋ ಮಂದಿ ಕುಂಟಿದ್ದವ್ರು ಬದುಕಾಕತ್ತಾರ, ಎಷ್ಟೋ ಮಂದಿ ಸಾವಿನ ಬದುಕಿನ ಮಧ್ಯದೊಳಗೆ ಹೋರಾಟ ಮಾಡಾಕತ್ತಾರ. ದೊಡ್ಡ ಹಾಸ್ಪಿಟಲ್ ಮಧ್ಯೆ ಹೋಗ್ರಿ ನೀವು, ಗೊತ್ತಾಕೈತಿ ನಿಮ್ಗೆ ಎಷ್ಟು ಮಂದಿ ಅಲ್ಲಿ ಬೆಡ್ ಮೇಲೆ ಮಲ್ಕೊಂಡಾರ. ಎಷ್ಟೋ ಮಂದಿ ನೀವು ಮಾತಾಡ್ಸಕ್ಕೆ ಹೋಗಿರ್ತೀರಿ, ಕಣ್ಣು ಕಳ್ಕೊಂಡಾರ, ಕಾಲು ಕಳ್ಕೊಂಡಾರ, ರಕ್ತ ತೆಗೆಸ್ಕೊಂತಾರ, ರಕ್ತ ಹಾಕಿಸ್ಕೊಂತಾರ, ಕಿಡ್ನಿ ಫೇಲ್ ಆಗ್ಯಾವ, ಲಿವರ್ ಹೋಗ್ಯಾವ. ಎಷ್ಟೋ ಮಂದಿ ಡಯಾಲಿಸಿಸ್ಗೆ ಒಳಗೆ ಆಗ್ಯಾರಲ್ಲ. ಇಂಥವ್ರನ್ನ ನೋಡಿದಾಗ ನಮ್ಗೆ ಅನಿಸ್ಬೇಕು, ಪರಮಾತ್ಮ ನನಗೇನು ಕೊಟ್ಟಾನ ಅಂತ ತಿಳ್ಕೊಂಡು ಯಾರಾದರೂ ವಿಚಾರ ಮಾಡೋಕತ್ತಿದ್ರೆ ಸಂಕ ಗ್ರಾಮದೊಳಗೆ ಬಸವ ಪುರಾಣದೊಳಗೆ ಏನು ನಮಗೆ ಆಶೀರ್ವಾದ ಆಗೈತ್ರಿ ಅಂದ್ರೆ, ಮಹೇಶ್ವರ ದೇವರು ಪಟ್ಟಾಧಿಕಾರ ಟೈಮ್ದೊಳಗೆ ಮನಕ್ವಾಡ ಸ್ವಾಮಿಗಳು ಹೇಳುವಂಥ 2 ಮಾತುಗಳನ್ನು ಕೇಳೋದಕ್ಕೆ ಎಲ್ಲ ರೀತಿಯಿಂದ ಸುದ್ದಿಟ್ಟು ಇಂಥ ತಂಪಾದ ವಾತಾವರಣದಾಗ ಕುಂತು ಪ್ರವಚನ ಕೇಳೋದಕ್ಕೆ ನಿಮ್ಗೆ ಅದ್ಭುತ ಶರೀರ ಕೊಟ್ಟಾನಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನು ಕೊಡ್ಬೇಕನ್ನುವಂಥ ತಿಳ್ಕೊಂಬಿಟ್ರೆ ಸಾಕು. ಹತ್ತಿ ಕಟ್ಟಿಗೆ ಅಂತ 2 ಊದುಬತ್ತಿ ತೊಗೊಂಬರೋದು, 6 ಮಟ್ಟ ಅದನ್ನು ಕೊಡು ಇದನ್ನು ಕೊಡು, ಅದನ್ನು ಕೊಡು ಇದನ್ನು ಕೊಡು, ಏನು ಕೊಡ್ಬೇಕು ಹೇಳ್ರಿ, ಇನ್ನೂ ಕೊಡು ಅಂದ್ರೆ ಮತ್ತೆ ಕೆಲವು ಮಂದಿ ಹೂ ಏರಿಸ್ತಾರೆ ನೋಡ್ಬೇಕು, 2 ಚಂದ ಏರಿಸ್ತಾರೆ ಅಂತ ಮಾಡ್ರಿ ನೀವು. ಹಾಂಗೆ ಇವ್ರು ಅಡ್ಡಾಡೋಕ್ಕಿಂತ ಮುಂಚೆಗೆ ಅವ್ರು ಕಂಪೌಂಡ್ ಮುಂದೆ ಅಡ್ಡಾಡ್ದಂಗೆ ಮಾಡೋದ. ಅವ್ರು ಎದ್ದು ಹೋದ ಮೇಲೆ ಅವ್ರು ಹೂ ತೊಗೊಂಬಂದು ದೇವ್ರಿಗೆ ನೀವು ಏರಿಸ್ತೀರಿ, ಅವ್ರು ಹೂ ಏರಿಸ್ಕೊಂಡ್ಬಂದು ಕದ್ದು ತೊಗೊಂಬಂದು ನೀವು ದೇವ್ರಿಗೆ ಏರಿಸಿದ್ರೆ ಎದ್ದ ಮೇಲೆ ಅವ್ರು ನಿಮಗೆ ಏರಿಸ್ತಾರೆ ಹೂವು. ಹಂಗಲ್ಲ, ಭಕ್ತಿ ಅನ್ನುವಂಥದ್ದು ಹೆಂಗಿರ್ಬೇಕಂದ್ರೆ ಸಂಕಲ್ಪ ಅನ್ನುವಂಥದ್ದು ಭಗವಂತ ಭೂಮಿ ಮೇಲೆ ನನ್ನ ಮನುಷ್ಯನಾಗಿ ಹುಟ್ಟಿಸಿ ಆನಂದವಾಗಿ ಬದುಕಾಕ್ಬಿಟ್ಟು ಅಂದರೆ ಇದಕ್ಕಿಂತ ದೊಡ್ಡದು ಏನು ಬೇಕಾಗಿಲ್ಲಪ್ಪ. ನೀ ಕೊಟ್ಟಿದ್ದು ರಗಡಾಗ್ಯದ, ಅದನ್ನು ಉಪಯೋಗ ಮಾಡ್ಕೊಂಡು ನಾವು ಬದುಕ್ತೀನಿ ಅಂತ ತಿಳ್ಕೊಂಡು ನಾವು ಸಂಕಲ್ಪ ಮಾಡ್ಕೋಬೇಕು. ಅವಾಗ ಅವರು ಬಂದು ಇಬ್ಬರು ಗಂಡ ಹೆಂಡತಿ ಸಂಕಲ್ಪ ಮಾಡಿಕೊಂಡ್ರು, ಸಂಕಲ್ಪ ಮಾಡಿ ವೃತಾನೂ ಮಾಡಿಕೊಂಡ್ರು. ವೃತ ಮಾಡಿಕೊಂಡ ನಂತರದಲ್ಲಿ ನೋಡ್ರಿ ಭಗವಂತನಿಗೆ ಬಹುಬೇಗನೆ ಕರೆಗಳು ಕೇಳ್ತಾವಂತೆ. ಯಾರು ನಿಷ್ಠಾವಂತ ಭಕ್ತರು ಇರ್ತಾರ ಅವ್ರ ಕರೆಯನ್ನು ಭಗವಂತ ಶೀಘ್ರದೊಳಗೆ ತಗೋತಾನಂತ. ಎಮರ್ಜೆನ್ಸಿ ಕಾಲ್ಸ್ ಅಂತ ಬರ್ತಾವ ಒಂದಿಷ್ಟು ನೋಡ್ರಿ. ಈಗ ಡಾಕ್ಟರ್ ಇರ್ತಾನಂತ ತಿಳ್ಕೊರಿ, ಎಮರ್ಜೆನ್ಸಿ ವಾರ್ಡ್ನಾಗ ಹಾಕಿರ್ತಾರಪ್ಪ. ಎಮರ್ಜೆನ್ಸಿ ವಾರ್ಡ್ನಾಗ ಎಲ್ಲ ಪೇಷಂಟ್ ಇರ್ತಾರೆ. ಒಬ್ಬ ಕೈ ಕಳ್ಕೊಂಡಾನ, ಒಬ್ಬ ಕಾಲು ಕಳ್ಕೊಂಡಾನ, ಇನ್ನೊಬ್ಬ ಕಣ್ಣಿಗೆ ತೊಂದರೆ ಆಗೈತಿ, ಇನ್ನೊಬ್ಬ ಕಿವಿಗೆ ತೊಂದರೆ ಆಗೈತಿ. ಎಲ್ಲರೂ ಎಮರ್ಜೆನ್ಸಿ ಪೇಷಂಟ್ ಅದಾರಲ್ಲಿ, ಎಲ್ಲರೂ ICU ಒಳಗೆ ಇಟ್ಟಾರೆ. ಈ ಡಾಕ್ಟರ್ ಪಟ್ನ ಬಂದ ಕೂಡಲೇ ಒಂದೇ ಯಾರನ್ನ ಬಿಟ್ಟಾಕನ ಪಟ್ನ ಹೇಳ್ರಿ, ಯಾರ ಇಲ್ಲಿ ಕುಂತವ್ರು ಯಾರ ಹತ್ರ ಜಲ್ದಿ ಹೊಕ್ಕನವ, ಯಾರ ಹತ್ರ ಹೊಕ್ಕನ ಹೇಳ್ರಿ. ನಿಮಗೆ ಗೊತ್ತಿರಲಿ, ಕಣ್ಣು ಕಳ್ಕೊಂಡವಿದ್ರೆ ಇನ್ನೊಂದು ತಾಸು ಬಿಟ್ಟು ಹೋದ್ರೆ ಅವ್ನು ನಡೀತೈತೆ ಅಂತ ಸುಮ್ಮನೆ ಇರ್ತಾನವ. ಯಾರು ಡಾಕ್ಟರ್ ಅವನು ವಿಸಿಟ್ ಮಾಡಲಿಲ್ಲ ಅಂದ್ರೆ ಅವು ಬದುಕೋದಿಲ್ಲ ಅಂತ ಯಾರಿಗೆ ಗೊತ್ತಿರ್ತದಲ್ಲ. ಡಾಕ್ಟರ್ ಬಂದು ಈಗ ನೋಡಲಿಲ್ಲ ಅಂದ್ರೆ ಅವ್ನು ಸತ್ತ ಹೊಕ್ಕನಂತ ಯಾರೇ ಅಂತಿರ್ತಾರಲ್ಲ, ಅಂತ ಎಮರ್ಜೆನ್ಸಿ ಪೇಷಂಟ್ ಹತ್ರ ಓಡ್ಕೊಂತ ಬರ್ತಾರೆ ಡಾಕ್ಟ್ರ. ಓಡ್ಕೊಂತ ಬಂದು ಅವ್ನು ನೋಡ್ತಾರೆ, ಆರೈಕೆ ಮಾಡ್ತಾರೆ, ಮತ್ತೆ ಬದುಕುವಂಗೆ ಮಾಡ್ತಾರೆ. ಇದನ್ನ ಯಾಕೆ ನಾನು ನಿಮ್ಗೆ ಹೇಳಕತ್ತೀನಿ ಅಂದ್ರೆ, ನಾವು ಕೈ ಕಳ್ಕೊಂಡಾಗ ಕಾಲು ಕಳ್ಕೊಂಡಾಗ ಎಮರ್ಜೆನ್ಸಿ ಇರೋದಿಲ್ಲ, ನಾವು ಅಲ್ಲಿ ಕುಂತಿರ್ತೀವಿ ಅಟ್ಟ. ನಾ ಹೋಗಲಿಲ್ಲ ಅಂದ್ರೆ ಅವ್ರು ಬದುಕ್ತಾರೆ, ಆದ್ರೆ ನಾ ಹೋಗಲಿಲ್ಲ ಅಂದ್ರೆ ಅವ್ರು ಬದುಕಂಗೇ ಇಲ್ಲ ಅನ್ನುವಂಥದ್ದು ಯಾರಿಗೆ ಎಮರ್ಜೆನ್ಸಿ ಇರ್ತದೆ ಅಲ್ಲೇ ಡಾಕ್ಟರ್ ಬಂದು ಹೇಗೆ ಅವ್ರು ನೋಡುವಂಥ ಪ್ರಯತ್ನ ಮಾಡ್ತಾನೆ. ಹಂಗೆ ಭಗವಂತ ಯಾರ ಹತ್ರ ಓಡಿ ಬರ್ತಾನಂದ್ರೆ, ಸುಮ್ಮನೆ ಹೊತ್ತಿಗೆ ಒಂದು 3 ಹೊತ್ತು ಊಟ ಮಾಡಿ ನನಗೆ ಅನುಕೂಲ ಆದಾಗ ದೇವ್ರ ಹತ್ರ ಬಂದು ಹೊಕ್ಕಿ ನನ್ನ ಅವ್ರ ಬಗ್ಗೆ ಅವ್ರು ಜಲ್ದಿ ತಲೆ ಕೆಡಿಸ್ಕೊಳಂಗಿಲ್ಲ. ನೀ ಬರಲಿಲ್ಲ ಅಂದ್ರೆ, ನೀ ಭೇಟಿ ಆಗಲಿಲ್ಲ ಅಂತಂದ್ರೆ, ನೀ ಸದ್ದು ನನ್ನ ಹತ್ರ ಬರಲಿಲ್ಲ ಅಂದ್ರೆ ನಾ ಬದುಕೋದಿಲ್ಲ ಅನ್ನುವಷ್ಟ್ರ ಮೆಟ್ಟಿಗೆ ಯಾರು ಪ್ರೀತಿ ಪ್ರೇಮ ಭಕ್ತಿ ಮಾಡ್ತಾರೆ ಅವ್ರ ಹತ್ರ ಪರಮಾತ್ಮ ಓಡ್ಕೊಂತ ಬರ್ತಾನೆ ಅನ್ನುವಂಥದ್ದನ್ನು ತಾವೆಲ್ಲ ತಲೆಗಿಟ್ಕೋಬೇಕು. ಅಷ್ಟು ದೊಡ್ಡ ಪರಮಾತ್ಮ. ಹಾಗಾಗಿ ಮಾದಲಾಂಬಿಕೆ ತಾಯಿ ಏನು ಸಂಕಲ್ಪ ಮಾಡ್ಕೊಂಡಿದ್ಲು, ಸಂಕಲ್ಪದ ವ್ರತ ಮುಗಿದು ಕೂಡಲೇ ಮತ್ತೆ ಗುಡಿಗೆ ಬರ್ತಾಳೆ. ಗುಡಿಗೆ ಬಂದು ದರ್ಶನ ತಗೋಬೇಕಾದ್ರೆ ನಂದೀಶನ ವಿಗ್ರಹದ ಮೇಲಿರುವಂಥ ಬಲಗಡೆ ಹೂ ತೆಳಗೆ ಬೀಳ್ತದೆ. ತೆಳಗೆ ಬಿದ್ದಾಗಕ್ಕೆ ಅಂತಾಳೆ, ಆಯಿತು ನನ್ನ ಸಂಕಲ್ಪ ಮುಟ್ಟ್ಯದ. ಸಂಕಲ್ಪ ಮುಟ್ಟ್ಯದಂದ್ರೆ ನನಗೆ ಮಗು ಆಗೇ ಆಗ್ತದೆ, ಅದು ಗಂಡೇ ಆಗ್ತದೆ ಅಂತ ಆಕಿನ ಸಂಕಲ್ಪದೊಳಗೆ ತಾನ ತಿಳ್ಕೊಂಡ್ಬಿಟ್ಟು ನೋಡ್ರಿ ತಾಯಿ. ಆ ಸಂಕಲ್ಪ ಮುಗಿದ ಮೇಲೆ ಬಸವಣ್ಣ ಹುಟ್ಟಬೇಕಾದ್ರೆ ಒಂದು ಪ್ರಸಂಗ ನಡೀತದೆ, ಅದು ಭಾಳ ರೋಮಾಂಚನಕಾರಿಯಾಗಿರುವಂಥದ್ದು. ಅವತ್ತಿನ ಕಾಲ ಹಂಗಿರಲಿಲ್ಲ. ಅಗ್ರಹಾರದೊಳಗೆ ಯಾರಾದರೂ ಬರಬೇಕಾದ್ರೆ ಹಾಗೆ ಬರುವಂಗಿರಲಿಲ್ಲಮ್ಮ. ಅಲ್ಲಿ ಅವತ್ತಿನ ಕಾಲಕ್ಕೆ ಇವರು ಮೇಲ್ವರ್ಗದವರು, ಇವರು ಕೆಳವರ್ಗದವರು, ಇವರು ಉಚ್ಚರು, ಇವರು ನೀಚರು, ಇವರು ಕನಿಷ್ಠರು, ಇಂಥ ಹಲವಾರು ಪದ್ಧತಿಗಳು ನಮ್ಮ ದೇಶದೊಳಗೆ ಭಾಳ ಬೇರೂರ್ಕೊಂಡು ಉಡ್ಕೊಂಡಿದ್ವಲ್ಲ. ಅಂಥ ಟೈಮ್ದೊಳಗೆ ಅಗ್ರಹಾರದೊಳಗೆ ಬರಬೇಕಾದ್ರೆ ಯಾವಾಗ ಬರಬೇಕು, ನಮ್ಮ ಮೈ ಮೇಲಿರ್ತಕ್ಕಂತಹ ನಮ್ಮ ನೆರಳು ಮತ್ತೊಬ್ಬರ ಮೇಲೆ ಬೀಳಬಾರದು. ಅಂಥ ಟೈಮ್ದಾಗ ಅಗ್ರಹಾರದಾಗ ಬರಬೇಕು. ಅಷ್ಟೇ ಅಲ್ಲ, ಬರಬೇಕಾದ್ರೆ ಕೆಳಸ್ತರದ ಜನ ಅಂತೇನು ಅವ್ರು ತಿಳ್ಕೊಂಡಿದ್ರಲ್ಲ, ಅಂತಹ ವ್ಯಕ್ತಿಗಳು ಅಗ್ರಹಾರದೊಳಗೆ ಬರಬೇಕಾದ್ರೆ ಕಾಲಿಗೆ ಏನು ಹಾಕ್ಕೊಂಬರ್ಬೇಕು, ಹಿಂದೆ ಬೆಂಟಿಗೆ ಒಂದು ಸೊಂಟಕ್ಕೆ ನಾವೇನು ಬೆಲ್ಟ್ ಹಾಕ್ಕೊಂತೀವಲ್ಲ, ಹಂಗೆ ಸೊಂಟಕ್ಕೆ ಒಂದು ಕಸಬರಿ ಕಟ್ಕೊಂಡು ಬರಬೇಕಾಗಿತ್ತು. ಇದು ಅವತ್ತಿನ ಕಲ್ಯಾಣದ ನಾಡಿನ ವ್ಯವಸ್ಥೆ. ಇದು ಕಾಡ ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ, ಬಾಡಿ ಹೋಗದ ಮುನ್ನ ಮುಡಿಯುವರು ಯಾರೆಂದು. ಕಾಡಿನೊಳಗೆ ಒಂದು ಮಲ್ಲಿಗೆ ಹೂವಿನ ಗಿಡ ಹುಟ್ಟ್ಯದ, ಯಾರೂ ಮುಡಿಯಾಕೆ ತಯಾರಿಲ್ಲ, ಯಾರೂ ಹರ್ಕೊಂಬರಕ್ಕೆ ತಯಾರಿಲ್ಲ.
ಊರಾಗಿದ್ದ ಮಲ್ಲಿಗೆ ಹೂವು ಆದ್ರೆ ತೊಗೊತೀರಿ ಮುಡ್ಕೊತೀರಿ, ಅದು ಕಾಡಿನಾಗ ಹುಟ್ಟ್ಯದ, ಅದು ಮಲ್ಲಿಗೆ ಹೂವು. ಆದರೆ ಯಾರೂ ಬಂದಿಲ್ಲ, ಯಾರೂ ಮುಡಿಯಾಕ್ತಾ ಇರಲಿಲ್ಲ. ಕನವರಿಸಿ ಕೇಳುತ್ತಿದೆ ಕರುಣೆ ತೋರೆಂದು. ಕಾಡಿನಾಗ ಹುಟ್ಟಿರ್ತಕ್ಕಂಥ ಮಲ್ಲಿಗೆ ಹೂವಿನ ಗಿಡ ಕನವರಿಸಿ ಕೇಳಾಕತ್ತದಂತ. ನನ್ನ ಸಹಿತ ಅಡಿಯ ಸೇರುವ ಭಾಗ್ಯ ನನ್ನದಾಗಲಿಲ್ಲ, ಮುಡಿಯ ಸೇರುವ ಭಾಗ್ಯ ನಾ ಪಡೆದು ಬರಲಿಲ್ಲ. ಕನವರಿಸಿ ಕೇಳುತ್ತಿದೆ ಕರುಣೆ ತೋರೆಂದು, ಬಾಡಿ ಹೋಗದ ಮುನ್ನ ಮುಡಿಯುವರು ಯಾರೆಂದು. ಅದು ಹೇಳ್ತದ. ಕಾಡಿನಾಗಿರುವಂಥ ಮಲ್ಲಿಗೆ ಹೂವಿನ ಗಿಡ ಇದ್ದಂಗಿದ್ರು ಕೆಲವು ಮಂದಿ. ಅವರು ಮನುಷ್ಯರಾಗಿಯೇ ಹುಟ್ಟಿದವರು. ಮನುಷ್ಯರಾಗಿ ಹುಟ್ಟಿದ್ರು ಸಹಿತ ಒಬ್ಬ ಎತ್ತರಕ್ಕಾದ, ಒಬ್ಬ ತೆಳಗಾದ, ಒಬ್ಬ ಹುಚ್ಚಾದ, ಒಬ್ಬ ನೀಚಾದ, ಒಬ್ಬ ಮೇಲಸ್ತರದವಾದ, ಇನ್ನೊಬ್ಬ ಕೆಳಸ್ತರದವಾದ. ಇಂಥ ಅನೇಕ ಭೇದಗಳು ನಮ್ಮ ಮಧ್ಯದೊಳಗಿದ್ವು. ಮತ್ತು ಕೊಳ್ಳಾಗ ಒಂದು ಚಿಪ್ ಹಾಕೊಂಬರ್ಬೇಕಾಗಿತ್ತು. ಚಿಪ್ಪ ನಿಮ್ಗೆ ಗೊತ್ತಿರಲಿಲ್ಲ. ಕೊಳ್ಳಾಗ ಯಾಕೆ ಚಿಪ್ ಹಾಕೊಂಬರ್ಬೇಕು? ಅವರು ಉಗುಳಿದ ಉಗುಳ ಆ ದಾರಿ ಒಳಗೆ ಬೀಳುವಂಗಿಲ್ಲ. ಉಗುಳಿದ ಉಗುಳ ಆ ದಾರಿ ಒಳಗೆ ಬೀಳುವಂಗಿಲ್ಲ. ಆ ಕೊಳ್ಳಾಗ ಚಿಪ್ ಹಾಕ್ಕೊಂಡು ಇನ್ನೇನು ಉಗುಳು ಬಂತಂದ್ರೆ ಚಿಪ್ಪನಾಗನೇ ಉಗುಳಬೇಕು. ಊರೊಳಗೆ ಬರ್ಬೇಕಾದ್ರೆ ಯಾವಾದರೂ ದನ ಸತ್ರ, ಏನಾದರೂ ಅವ್ರ ಮನೆ ಕೆಲಸ ಇದ್ರೆ, ಅವ್ರಿಗೇನಾದರೂ ಒಂದಿಷ್ಟು ತಮ್ಮ ಮನೆಯೊಳಗೆ ಕೆಲಸ ಮಾಡಿಸ್ಕೊಳ್ಳುವಂಥ ಟೈಮ್ ಇದ್ದರೆ ಇವ್ರನ್ನ ಆ ಟೈಮ್ದಾಗ ಕರೋರು ಅಂಥ ಟೈಮ್ದಾಗ ಅಷ್ಟೇ ಬರಬೇಕು. ಯಾವುದೇ ಮಂತ್ರಗಳನ್ನಾಗಲಿ, ಯಾವುದೇ ಪೂಜೆಗಳನ್ನಾಗಲಿ, ಯಾವುದೇ ಸುಸಂದರ್ಭದೊಳಗಿರ್ತಕ್ಕಂಥ ಒಳ್ಳೆಯ ಕಾರ್ಯದೊಳಗೆ ಅವ್ರು ಯಾರೂ ಕೂಡ ಭಾಗಿಯಾಗುವಂಗಿರಲಿಲ್ಲ. ಅಂಥ ಒಂದು ವ್ಯವಸ್ಥೆ ಇತ್ತು ನಮ್ಮ ನಾಡಿನೊಳಗೆ. ಅಂಥ ಟೈಮ್ದೊಳಗೆ ಒಬ್ಬ ಸಂಬೋಳಿ ನಾಗ ಅನ್ನುವಂತಹ ವ್ಯಕ್ತಿ ಅವ್ರ ತಂದೆ ದಿವಸ ಬರ್ತಿದ್ದ. ದಿವಸ ಬಂದು ಅವತ್ತಿನ ದಿವಸ ಅಲ್ಲಿ ಒಂದು ಯಾವುದೋ ಒಂದು ಆಕಳ ಸತ್ತಿತ್ತು, ಅದನ್ನು ತೊಗೊಂಡೋಗಿ ಹೊರಗೆ ಹಾಕಬೇಕಾಗಿತ್ತು. ಅಂಥ ಟೈಮ್ದೊಳಗೆ ಇವತ್ತು ನನಗೆ ಆರಾಮಿಲ್ಲಪ್ಪ, ನೀನು ಹೋಗಿ ಆ ಕೆಲಸ ಮಾಡ್ಕೊಂಬ ಅಂತ ತಿಳ್ಕೊಂಡು ಸಂಬೋಳಿ ನಾಗನನ್ನು ಕಳಿಸಿದ ಕೂಡಲೇ ಹೊಸ ಉಲ್ಲಾಸದಿಂದ ಅಪ್ಪನ ಕೆಲಸಕ್ಕೆ ನಾ ಹೊಂಟೀನಿ ಅಂತ ತಿಳ್ಕೊಂಡು ಮಗ ಭಾಳ ಖುಷಿಯಿಂದ ಬಂದು ಇನ್ನೇನು ಆ ದನ ಏನು ಆಕಳ ಸತ್ತಿತ್ತಲ್ಲ ಅಲ್ಲಿ ಹೋಗ್ಬೇಕನ್ನೋ ಟೈಮ್ದೊಳಗೆ ಒಂದು ಮಂತ್ರ ಕಿವಿಗೆ ಬಿತ್ತು. ಅಲ್ಲಿ ಒಂದು ವೈದಿಕದ ಮಂತ್ರ ಅಭಿಷೇಕ ಮಾಡಾಕತ್ತಿದ್ರು. ಮನೆಯೊಳಗೆ ಅಭಿಷೇಕ ನಡೆದಿತ್ತು. ಅಭಿಷೇಕ ಮಾಡುವಂಥ ಮಂತ್ರಗಳು ಕಿವಿಗೆ ಬಿದ್ದಾಗ ಎಂದೂ ಕೇಳದೇ ಇರತಕ್ಕಂಥ ನಾದ. ಯಾಕಂದ್ರೆ ಅವ್ರು ಕೇಳೇ ಇಲ್ಲ, ಆ ಮಂತ್ರವನ್ನು ಕೇಳೋಕೆ ಅವಕಾಶನೇ ಕೊಟ್ಟಿಲ್ಲ. ಅಂಥ ಟೈಮ್ದಾಗ ಸುಂದರವಾಗಿರ್ತಕ್ಕಂಥ ಮಂತ್ರ ಕಿವಿಯಾಗಿ ಬಿದ್ದ ಕೂಡಲೇ ನಾನು ಕೇಳದೇ ಇರತಕ್ಕಂಥ ಮಂತ್ರ ಇವತ್ತು ಕಿವಿಯಾಗಿ ಬೀಳಾಕತ್ತದಲ್ಲ, ಏನಿರ್ಬೋದು ಅಂತ ತಿಳ್ಕೊಂಡು ಈ ಕಿವಿ ಮಾಡೋ ಕೆಲಸದ ಕಡೆ ಲಕ್ಷ್ಯ ಹೋಯಿತು, ಮಂತ್ರದ ಕಡೆ ಲಕ್ಷ್ಯ ಬಂತು. ಎಲ್ಲಿ ಮಂತ್ರ ನಡೆಯಾಕತ್ತಿತ್ತಲ್ಲ ಆ ಮನೆ ಮುಂದೆ ಸ್ವಲ್ಪ ಮುಂದೆ ಬಂದ ಕೂಡಲೇ ಆ ಕಡೆಯಿಂದ ಏನಾದರೂ ಕೇಳ್ಕೊಂಬರ್ಬೇಕಂತ ಹೋಗೋದ್ರಾಗನ ಒಂದು ದೊಡ್ಡ ಹೋರಿಕರ ಉಚ್ಕೊಂಡು ಆ ಕಡೆಯಿಂದ ಓಡಿ ಬರಾಕತ್ತಿತ್ತು. ಇನ್ನು ಓಡಿ ಬರುವಂಥ ಹೋರಿಕರ ನೋಡಿ ನನಗಿದು ಗುದ್ದುತ್ತಾ ಅಂತ ತಿಳ್ಕೊಂಡು ಸ್ವಲ್ಪ ಕಟ್ಟಿ ಹತ್ತಿದ್ದು ನೋಡ್ರಿ ಮ್ಯಾಗ. ಯಾವ ಮನೆಯೊಳಗೆ ಮಂತ್ರ ನಡೆದಿತ್ತಲ್ಲ ಆ ಮನೆಯ ಕಟ್ಟಿಯನ್ನು ಹತ್ತಿಬಿಟ್ಟ. ಕಟ್ಟಿಯನ್ನು ಹತ್ತಿದ ಕೂಡಲೇ ಕಿಡಿಕ್ಯಾಗ ಹಾಸಿ ನೋಡಿದ. ಕೇಳಬಾರ್ದಾಗಿತ್ತು ಕೇಳಿಬಿಟ್ಟ, ನೋಡಬಾರ್ದಾಗಿತ್ತು ನೋಡಿಬಿಟ್ಟ, ಹತ್ತಬಾರ್ದಾಗಿತ್ತು ಹತ್ತೇ ಬಿಟ್ಟ. ಇಷ್ಟಾಗಿದ್ದೇ ಒಂದು ದೊಡ್ಡ ಪ್ರಮಾದ ಆಗಿಬಿಡ್ತು. ಅವರು ಕೂಡ ಮನುಷ್ಯರೇ. ಯಾರೇನು ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿದಾರೇನು ಭೂಮಿ ಮೇಲೆ? ನಾನು ಹೀಗೆ ಹುಟ್ಟಬೇಕು, ಶ್ರೀಮಂತರ ಮನೆಯಾಗನ ಹುಟ್ಟಬೇಕು, ನಾ ಬಡವ್ರ ಮನೆಯಾಗನ ಹುಟ್ಟಬೇಕು, ಇಂಥ ಜಾತಿ ಒಳಗನ ಹುಟ್ಟಬೇಕು. ಯಾರು ಅಪ್ಲಿಕೇಶನ್ ಹಾಕ್ಕೊಂಡಾರೆ? ಯಾರು ಅಪ್ಲಿಕೇಶನ್ ಹಾಕ್ಕೊಂಡು ನಾವು ಒಂಥರ ಪ್ರಮೋಷನ್ ಮೇಲೆ ಬಂದೀವಿ. ಎಷ್ಟೋ ಜನ್ಮಗಳನ್ನು ಬೇರೆ ಬೇರೆ ಆಗಿ ಹುಟ್ಟಿ ಬಂದೀವಿ. ಈ ವರ್ಷದಾಗ ಈ ಜನ್ಮದಾಗ ನಮ್ಮನ್ನು ಮನುಷ್ಯನಾಗಿ ಭಗವಂತ ಹುಟ್ಟಿಸ್ಯಾನ. ಇದು ಪ್ರಮೋಷನ್ ಮೇಲೆ ಸಿಕ್ಕಿರುವಂಥ ಜನ್ಮ ನಮಗೆ. ನಾವು ಮಾಡಿರುವಂಥ ಪಾಪ ಕರ್ಮಗಳ ಮೇಲೆ ಯಾರು ಎಲ್ಲಿ ಹುಟ್ಟಬೇಕನ್ನುವಂಥದ್ದನ್ನು ಭಗವಂತ ನಿರ್ಮಾಣ ಮಾಡ್ತಾನೆ. ನನ್ನ ಕರ್ಮಾನುಸಾರವಾಗಿ ನಾವು ಮಾಡಿರ್ತಕ್ಕಂಥದ್ದು ಪುಣ್ಯದ ಕೆಲಸಗಳನ್ನು ಮಾಡಿದ್ರೆ ಒಳ್ಳೇದಾಗೈತೆ ಅಂತ ತಿಳ್ಕೊಡ್ರಿ. ಕೆಟ್ಟ ಕೆಲಸ ಮಾಡ್ಕೊತ ಬಂದಿದ್ರೆ ಇವತ್ತು ಭಾಳ ಕೆಟ್ಟ ಆಗಕತ್ತೈತ್ರಿ. ಏನು ಮಾಡಬೇಕು ಅಂತಂದರೆ ಅದು ಕರ್ಮಕ್ಕನುಸಾರವಾಗಿ ನಮ್ಮ ದೇಹ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕು. ಅಂತಿರ್ದೆ ಇಂತಿರ್ದೆ ಎಂತಿರ್ದೆ ನನ್ನ ಬೇಡ, ಕುಂತಿಯ ಸತಿಸುತರು ತಿರುದುಣ್ಣುವಾಗ ಎಂತಿದ್ದರೆ ಏನು ಸರ್ವಜ್ಞ. ಕುಂತಿಯ ಪುತ್ರರು ಅಂತಂದರೆ ಯಾರು? ಪಾಂಡವರು. 5 ಸೂಜಿ ಮಣಿ ಆಸ್ತಿ ಕೇಳಿದ್ರೆ ಅದನ್ನ ಸಹಿತ ಕೊಡ್ಲಾರ್ದಂಗೆ ಎಲ್ಲಿ ಬೇಕಾದ್ರೆ ಅಲಿಬೇಕಾಗಿತ್ತು, ಎಲ್ಲಿ ಬೇಕಾದಲ್ಲಿ ಹೋಗಿ ಕಷ್ಟ ಅನುಭವಿಸ್ಬೇಕಾಗಿತ್ತು. ಇಂಥ ತಿರುದುಣ್ಣು ಹಾಕತ್ತಾರ ಅಂತಂದ್ರೆ ಮತ್ತು ನಿನಗೂ ಸಹಿತ ಅಂಥ ಪರಿಸ್ಥಿತಿ ಬಂದೈತಂದ್ರೆ ಅವ್ರಿಗೂ ಕರ್ಮನ ಕಾಡ್ಯದ, ನಮಗೂ ಕರ್ಮನ ಕಾಡ್ತದ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಳ್ಬೇಕು. ಹಾಗಾಗಿ ಕೀಳು ಕುಳ್ದಾಗ ಹುಟ್ಟ್ಯಾರ ಅಂತ ಅವ್ರು ತಿಳ್ಕೊಂಡಿದ್ರು. ಹುಟ್ಟಿದವರೆಲ್ಲರೂ ಶ್ರೇಷ್ಠರ. ಮನುಷ್ಯನಾಗಿ ಹುಟ್ಟಿವಿ ಅಂದ್ರೆ ಅದಕ್ಕಿಂತ ದೊಡ್ಡ ಶ್ರೇಷ್ಠತೆ ಯಾವುದೂ ಇಲ್ಲ. ಆದರೆ ಕೆಲವು ಮಂದಿ ಹಂಗೆ ಮಾಡಿದ್ರು ಅದನ್ನು. ಅಂಥ ಟೈಮ್ದೊಳಗೆ ಇವ ಹತ್ತಿದ್ದನ್ನು, ಆ ಪೂಜೆ ನಡೆಯುವಂಥದ್ದನ್ನು ನೋಡಿದ್ದನ್ನು, ಮಂತ್ರಗಳನ್ನು ಕೇಳಿದ್ದನ್ನು ಇನ್ನೊಬ್ಬ ಯಾವನೋ ನೋಡಿದ ಕೂಡಲೇ ಇಷ್ಟು ದೊಡ್ಡ ಸುದ್ದಿ ಆಗಿಬಿಡ್ತು ಊರಾಗ. ಯಾವ ಜನಗಳು ನಮ್ಮ ಮಂತ್ರಗಳನ್ನು ಕೇಳಬಾರ್ದಂತಿತ್ತು, ಯಾವ ಜನಗಳು ನಮ್ಮ ಪೂಜೆಯನ್ನು ನೋಡಬಾರ್ದಂತಿತ್ತು, ಯಾವ ಜನಗಳು ನಮ್ಮ ಮನೆಯ ಕಟ್ಟೆಯನ್ನು ಹತ್ತಬಾರ್ದಂತ ಹೇಳ್ತಿದ್ರು, ಅವರೆಲ್ಲರೂ ಇವತ್ತು ಆ ಕೆಲಸವನ್ನು ಮಾಡಿಬಿಟ್ಟಾನಂದ್ರೆ ನಮ್ಮ ಆಚರಣೆ ಎಲ್ಲ ಹೊಳೆಯಾಗ ಹುಂಚೆಯನ್ನು ತೊಳೆದಂಗೆ ಆಗಿಬಿಡ್ತು. ನಮ್ಮ ಆಚರಣೆಗೆ ದೊಡ್ಡ ಧಕ್ಕೆ ಬಂದುಬಿಡ್ತು ಅಂತ ಊರು ತುಂಬ ಮಂದಿ ಕೂಡಿಸಿದ್ರು, ಊರು ತುಂಬ ಡಂಗ್ರ ಹೊಡಿಸಿದ್ರು, ಊರು ತುಂಬ ಎಲ್ಲ ಜನ ಬಂತು.
ಜನ ಬಂದು ಕೂಡ್ಲೇನ ಆ ಅಗ್ರಹಾರದ ಮುಖ್ಯಸ್ಥ ಯಾರಾಗಿದ್ರು? ಮಾದರಸ ಅಗ್ರಹಾರದ ಮುಖ್ಯಸ್ಥ. ಎಲ್ಲರೂ ಬರೋರು ಒಂದೊಂದು ಶಬ್ದ ಮಾತಾಡೋರು. ಎಷ್ಟು ದೊಡ್ಡ ಅನಿಷ್ಟ ಕೆಲಸ ಮಾಡಿಬಿಟ್ಟಿ ನೀನು, ಎಂಥ ಘೋರ ಅಪರಾಧ ಮಾಡಿಬಿಟ್ಟಿ ನೀನು, ಆ ಪುಸ್ತಕದಾಗ ತೆಗಿಬೇಕು, ಈ ಪುಸ್ತಕದಾಗ ತೆಗಿಬೇಕು, ಶಾಸ್ತ್ರದಾಗ ಏನು ಬರ್ತೈತೆ ನೋಡಬೇಕು, ನಿನಗೆ ಅಂಥ ಘೋರ ಶಿಕ್ಷೆ ಆಗ್ತದೆ, ಇಂಥ ಘೋರ ಶಿಕ್ಷೆ ಆಗ್ತದೆ ಅಂತ ತಿಳ್ಕೊಂಡು ಒಂದು ಕಡೆ ಸಂಗೊಳ್ಳಿ ನಾಗನನ್ನು ಹೊರಗೆ ಒಂದು ಕಡೆ ನಿಂದಿರ್ಸ್ಯಾರ. ಒಂದು ಕಡೆ ಅಗ್ರಹಾರದ ಎಲ್ಲ ಪಂಡಿತರು ಒಂದು ಕಡೆ ಕುಂತಾರ. ಅಲ್ಲಿ ಕುಂತು ಇನ್ನೇನು ಮಾಡಬೇಕು ಪಾಪ, ಅಸಹಾಯಕರಾಗಿ ಅವ್ರ ತಂದೆ ತಾಯಿಗಳು ನನಗೊಂದಿಷ್ಟು ಆರಾಮಿಲ್ಲ ಅಂತ ತಿಳ್ಕೊಂಡು ಇವತ್ತು ಮಗನನ್ನು ಕಳಿಸ್ಕೊಟ್ರೆ ಒಂದೇ ದಿವಸದಾಗನೇ ಹಿಂಗಾಗಿಬಿಡುತ್ತಲ್ಲ ಅಂತ ತಿಳ್ಕೊಂಡು ದೂರ ನಿಂತ್ಕೊಂಡು ತಂದೆ ತಾಯಿಗಳು ಕಣ್ಣೀರು ಹಾಕಾಕತ್ತಾವ. ಅಲ್ಲೇ ಬೇಡ್ಕೊಳಕತ್ತಿದ್ರಂತ. ಏನು ಬೇಡ್ಕೊಳಕತ್ತಿದ್ರಂದ್ರೆ, ಪರಮಾತ್ಮ ಎಲ್ಲಿದೆಯಪ್ಪ, ಇಷ್ಟು ಕಷ್ಟವನ್ನು ಭೂಮಿ ಮೇಲೆ ಕೊಡೋದಾಗಿದ್ರೆ ನಮ್ಮನ್ನು ಯಾಕೆ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿಸಿದಪ್ಪ? ಇಷ್ಟು ಕಷ್ಟನ ನೀನನ್ನು ಕೊಡಬೇಕಾಗಿತ್ತು ಅಂದ್ರೆ ಭೂಮಿ ಮೇಲೆ ನಮ್ಮನ್ನು ಮನುಷ್ಯರಾಗಿ ಹುಟ್ಟಿಸಿದಿ. ಮನುಷ್ಯರಾಗಿ ಹುಟ್ಟಿಸಿದ ಅಂದಮೇಲೆ ಈ ತಾರತಮ್ಯವನ್ನು ಯಾಕೆ ನೀನು ಇಲ್ಲಿ ನಿರ್ಮಾಣ ಮಾಡಿದಿ? ಈ ತಾರತಮ್ಯದ ಮಧ್ಯದೊಳಗೆ ನಮ್ಮಂಥವ್ರು ಬದುಕಬೇಕಾ? ಕೇವಲ ದುಡಿದಕ್ಕಾಗಿ ನಾವು ಹುಟ್ಟಿವ? ಯಾವುದಾದ್ರೂ ಒಂದು ಮಂತ್ರ ಕೇಳಿದ್ರೆ ನಮಗೆ ಕೇಳುವಂಥ ಭಾಗ್ಯ ಇಲ್ವಾ? ನೋಡುವಂಥ ಭಾಗ್ಯ ಇಲ್ವಾ? ಹಿಂಗೆ ಹಲವಾರು ಪ್ರಶ್ನೆಗಳನ್ನು ತಮಗೆ ತಾವ ಅನ್ಕೊಂತಿದ್ರು. ಇಂಥ ಎಲ್ಲ ಕಷ್ಟ ಕೊಟೋಲೆಗಳನ್ನು ಸಹಿಸಿಕೊಂಡು ಬದುಕೋದಕ್ಕಿಂತ ಸಾಯಿದ ಮೇಲೆ ಅಂತ ತಿಳ್ಕೊಂಡು ಅವರು ತಮ್ಮನ್ನು ತಾವು ಶಪಿಸುವಾಗ ಮನಸ್ಸಿನಾಗ ಅಂತಿತ್ತಂತ, ಎಲ್ಲ ಕಷ್ಟ ಕೊಟೋಲೆಗಳನ್ನು ಪರಿಹರಿಸುವಂಥ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಯಾವಾಗ ಹುಟ್ಟಿ ಬರ್ತಾನೆ ಅಂತ ತಿಳ್ಕೊಂಡು ತಮಗೆ ತಾವ ಬೇಡ್ಕೊತಾ ಇದ್ರು. ಎಲ್ಲ ಅಗ್ರಹಾರದ ಪಂಡಿತರು ಒಂದು ಕಡೆ ಕೂಡಿದ್ದಾರೆ. ಎಲ್ಲ ಅಗ್ರಹಾರದ ಪಂಡಿತರು ಕೂಡಿಕೊಂಡು ದೊಡ್ಡ ಸಭೆಯನ್ನು ಏರ್ಪಾಡು ಮಾಡ್ಯಾರ. ಅಲ್ಲಿ ಮಾದರಸ ಬಂದು ಕೂಳ್ತಾರೆ. ಮಾದರಸರು ಬಂದು ಕೂಡಲಿನ ಸಭೆ ಆರಂಭ ಆಗ್ತದೆ. ಏನು ಕೊಡ್ಬೇಕು ಶಿಕ್ಷೆ ಅನ್ನೋದ ಒಂದು ಸಭೆ. ಕಾರಣ ಏನು? ಪೂಜೆಯನ್ನು ನೋಡಿದ್ದಕ್ಕೆ, ಮಂತ್ರಗಳನ್ನು ಕೇಳಿದ್ದಕ್ಕೆ ಅಲ್ಲಿ ಇಂಥದ್ದೊಂದು ಸಭೆ ನಿರ್ಮಾಣ ಆಯಿತು. ಒಬ್ಬ ಇವನಿಗೆ ಕಣ್ಣಿನಿಂದ ಪೂಜೆ ನೋಡ್ಯಾನಂದ್ರೆ ಸೀಸ ಹಾಕಬೇಕು, ಕಣ್ಣೊಳಗೆ ಬರಿ ಕೊಡಬೇಕು, ಬಂಗಾರದ ಜಳಾಕಿ ತೊಗೊಂಡು ಕಣ್ಣಿಗೆ ತಿವಿಬೇಕಂತ ಒಬ್ಬ ಇನ್ನೊಬ್ಬ ಮಂತ್ರಗಳನ್ನು ಕೇಳ್ಯಾನಂದ್ರೆ, ಅಮ್ಮ ತಲೆಯಾಗಿಟ್ಕೊಳ್ರಿ, ಮಂತ್ರ ಕೇಳ್ಯಾನಂತಂದ್ರೆ ಕಾದ ಸೀಸ ಅವನು ಕಿವಿಯಾಗ ಹಾಕ್ಬೇಕಂತ ತಿಳ್ಕೊಂಡು ಇನ್ನೊಬ್ಬ ಕಾದ ಸೀಸ ಹಾಕಬೇಕು. ನಮ್ಮ ಕಟ್ಟಿಯನ್ನು ಹತ್ತಿ ಪವಿತ್ರ ಮಾಡ್ಯಾನಂದ್ರೆ ಅವನ ಕಟ್ಟಿಗೆಯಿಂದ ಇಲ್ಲೇ ಸುಟ್ಟು ಬಿಡ್ಬೇಕಂತ ತಿಳ್ಕೊಂಡು ಎಲ್ಲರೂ ತಮಗೆ ಬೇಕಾದಂಗೆ ಹೇಳುವಂಥದ್ದನ್ನು ನೋಡಿ ಆ ಕಡೆ ಇರತಕ್ಕಂಥವ್ರು ನಿಸ್ಸಹಾಯಕರಾಗಿ ನಿಂತುಬಿಟ್ಟಾರೆ. ಯಾಕಂದ್ರೆ ಅವ್ರ ಕಡೆ ವಾದ ಮಾಡೋರು ಯಾರು ಇಲ್ಲ. ಯಾರು ಇಲ್ಲಿ ಕೋರ್ಟ್ನಾಗ ಆದರೆ ಕೊಲೆ ಮಾಡಿದವ್ನ ಕೂಟಾಗನು ಕೈತ, ಕೊಲೆ ಮಾಡೋರಿಗೂ ಸಹಿತ ಒಬ್ಬ ವಾದ ಮಾಡೋಕ್ಕಲ್ಲ ಒಬ್ಬ ರಾಯರು ಇರ್ತಾರೆ. ಆದ್ರೆ ಅವತ್ತಿನ ಕಾಲಕ್ಕೆ ಯಾರಿದ್ರು? ಏನು ಇವರು ತೀರ್ಮಾನ ಮಾಡ್ತಾರೆ ಅದೇ ಆಗ್ತಿತ್ತು. ಅಂಥ ಸಮಯದೊಳಗೆ ಏನು ಮಾಡ್ಬೇಕನ್ನುವಂಥದ್ದು ತೋಚಲಾರ್ದಂಗಾಗಿ ಅನಾವಶ್ಯವಾಗಿ ನನ್ನ ಮಗನ ಪ್ರಾಣ ನನ್ನ ಕಣ್ಣು ಮುಂದೆ ಹೊಕ್ಕೈತೆ ಅಂದ್ರೆ ಯಾವ ತಂದೆ ತಾಯಿಗಳು ಅದನ್ನು ಒಪ್ಕೋತಾರೆ ಹೇಳಿ ನೋಡೋಣ? ಪುತ್ರ ಶೋಕ ಅನ್ನೋದು ಭಾಳ ಕೆಟ್ಟ. ಜಗತ್ತಿನಲ್ಲಿ ತಮ್ಮ ಹೊಟ್ಟೆಯಾಗ ಹುಟ್ಟಿರ್ತಕ್ಕಂಥ ಮಕ್ಕಳು ಅವು ಅಂಗವಿಕಲ ಇರಲಿ, ಅವು ಬುದ್ಧಿಮಾಂದ್ಯ ಇರಲಿ, ಎಂಥದ್ದಿದ್ರೂ ಸಹಿತ ಯಾವ ತಂದೆ ತಾಯಿಗಳು ನನ್ನ ಮುಂದೆ ಅವು ಸಾಯ್ಬೇಕಂತ ವಿಚಾರ ಮಾಡೋದಿಲ್ಲ. ತಾನು ಮಾಡದೇ ಇರತಕ್ಕಂಥ ತಪ್ಪೇನು, ತಾನು ಮಾಡಿದ್ದಾದರೂ ತಪ್ಪೇನು, ಅಂಥ ಒಂದು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಡಕತ್ತಾರಲ್ಲ ಅಂತ ತಿಳ್ಕೊಂಡು ಅವಾಗ ವಾದ ವಿವಾದಗಳನ್ನು ಪರಿಶೀಲನೆಯನ್ನು ಮಾಡಿದರು. ಪರಿಶೀಲನೆಯನ್ನು ಮಾಡಿದಂಥ ಟೈಮ್ದೊಳಗೆ ಅವತ್ತನ ತೀರ್ಮಾನವನ್ನು ಕೊಡಬೇಕಾಗಿತ್ತು ಮಾದರಸರು. ಏನು ಮಾಡಬೇಕು ಇವಂಗಂತ ತೀರ್ಮಾನ ಕೊಡಬೇಕಾಗಿತ್ತು. ಅವಾಗ ಮಾದಲಾಂಬಿಕೆ ತಾಯಿ ಮಗುವಿಗೆ ಜನ್ಮ ಕೊಡಕ್ಕಂತ ಬಾಗೇವಾಡಿಗೆ ಬಂದಿದ್ಲು. ಬಾಗೇವಾಡಿಗೆ ಬಂದಿದ್ಲಲ್ಲ, ಅವ್ರ ಟೆನ್ಷನ್ ಅವ್ರಿಗಿತ್ತು. ಇನ್ನು ನಾಳೇನೋ ಇವತ್ತೇನೋ ನನ್ನ ಮಗು ಜನನ ಆಗ್ತದ ಅನ್ನುವಂಥ ಭಾವನೆದೊಳಗೆ ಆ ಮಾದರಸರು ಅವತ್ತು ಕಾದುಕೊಂಡು ಕುಳಿತಂಥ ಟೈಮ್ದೊಳಗೆ ನನ್ನ ಮಗು ಹುಟ್ಟು ಟೈಮ್ದೊಳಗೆ ಇವತ್ತೇನಾದರೂ ಸುದ್ದಿ ಬಂದರೆ ಒಂದು ಜೀವ ತೆಗೆದು ಬೇಡ ಅಂತ ತಿಳ್ಕೊಂಡು ಇವತ್ತಿನ ಸಭೆಯನ್ನು ನಾಳೆಗೆ ಮುಂದೆ ಹೊಡಿತೀನಂತ ಒಂದು ದಿವಸ ಮುಂದೆ ಓಡಿಬಿಟ್ರು. ಓಡಿದ್ದಷ್ಟೇ ತಡ ಅಲ್ಲಿ ಕುಂತವ್ರಿಗೆ ಒಂದು ಏನೋ ಆಶಾಭಾವನೆ ಹೊಡಿತು. ಇವತ್ತು ನನ್ನ ಮಗಿಗೆ ಏನಾದರೂ ಶಿಕ್ಷೆ ಕೊಟ್ಟು ಬಿಟ್ಟಿದ್ರೆ ನಂದೆಲ್ಲ ಮುಗದೆ ಹೋಗಿಬಿಡ್ತಿತ್ತು, ಕಣ್ಣು ಮುಂದೆ ಮಗ ಸತ್ತೇ ಹೋಗಿಬಿಡ್ತಿದ್ದ. ಅಂಥ ಟೈಮ್ದೊಳಗೆ ಒಂದು ದಿವಸ ಅವಕಾಶ ಸಿಕ್ಕೈತಂದ್ರೆ ಹೇಗಾದರೂ ಮಾಡಿ ನನ್ನ ಮಗನ ಉಳಿಸ್ಕೋಬೇಕು ಅಂತ ಅವ್ರು ಬಡದಾಡ್ತಾರೆ. ಇವ್ರು ಇಲ್ಲಿ ಕುಂತವ್ರು ಗುಣಗಳ್ಕತ್ರು. ಇಷ್ಟೆಲ್ಲ ಮಾಡಿದ್ರು ಸಹಿತ ತತ್ಕ್ಷಣದೊಳಗೆ ಅವಂಗೆಲ್ಲ ಪರಿಣಾಮಕಾರಿಯಾದ ಶಿಕ್ಷೆ ಕೊಡೋದು ಬಿಟ್ಟು ಇವ್ರು ನೋಡಿದ್ರೆ ಇವತ್ತಿನ ದಿವಸ ಇದನ್ನು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಅವ್ರನ್ನ ಬೇಕು ಅಂತ ಕುಂತಿದ್ರು. ಮರುದಿವ್ಸ ಮತ್ತೆ ಸಭಾ ಕೊಡ್ಬೇಕಂದಗಳೇ ಒಂದು ದಿವಸ ಆಯಿತು ಕುಡ್ಸೋಣ ಅಂತ ತಿಳ್ಕೊಂಡು ಮರುದಿವ್ಸ ಕುಡಿಸ್ತಾರೆ. ಕುಡಿಸಿದ ಕೂಡಲೇ ಅವತ್ತು ಸುದ್ದಿ ಬರಲಿಲ್ಲ. ಅನಿವಾರ್ಯವಾಗಿ ಇವತ್ತು ಶಿಕ್ಷೆ ಕೊಡಬೇಕು. ಇನ್ನೇನು ಶಿಕ್ಷೆ ಕೊಡಬೇಕನ್ನೋ ಟೈಮ್ದೊಳಗನ ವಿಚಾರ ಮಾಡಿರಿ. ವೈಶಾಖ ಮಾಸದ ರೋಹಿಣಿ ನಕ್ಷತ್ರದೊಳಗೆ ಅವತ್ತಿನ ದಿವಸ ಅಕ್ಷಯ ತೃತೀಯ ಇರ್ತದೆ. ಅವತ್ತಿನ ದಿವಸ ಒಂದು ಕಡೆ ಸಂಬೋಳಿ ನಾಗನಿಗೆ ಶಿಕ್ಷೆ ಕೊಡಬೇಕು. ಇನ್ನೇನು ಶಿಕ್ಷೆಯನ್ನು ಪ್ರಕಟ ಮಾಡಬೇಕು ಅನ್ನೋದ್ರಾಗನ 12 ವರ್ಷ ಆದಮೇಲೆ ನಂದೀಶನಿಗೆ ಬೇಡಿಕೊಂಡು ಬಾಗೇವಾಡಿ ನಂದೀಶನ ಆಶೀರ್ವಾದದಿಂದ ಒಂದು ಹುಡುಗ ಜನನ ಆಯಿತು ಅನ್ನುವಂಥ ಸುದ್ದಿ ಹೊರಗೆ ಮಂದಿಗೆ ಗೊತ್ತಾಯ್ತು. ಶಿಕ್ಷೆಯನ್ನು ಪ್ರಕಟ ಮಾಡಬೇಕು ಅನ್ನೋದ್ರಾಗನ ಓಡಿ ಬಂದ ಮಹಾರಾಜರ ಅಂತ ತಿಳ್ಕೊಂಡು ಶಿಕ್ಷೆ ಪ್ರಕಟ ಮಾಡುವಂತಹ ಮಹಾರಾಜರು ಅಂದರೆ ಮಾದರಸರು
ಓಡಿ ಬರುವಂಥ ವ್ಯಕ್ತಿಯನ್ನು ಕಂಡು ಗಾಬರಿ ಆದರು. ಯಾಕೆ 12 ವರ್ಷದ ಮೇಲೆ ನನಗೆ ಹುಟ್ಟಾಕತ್ತದ, ಮಗು ಹುಟ್ಟಾಕತ್ತದ, ಯಾವ ಟೈಮ್ದಾಗ ಏನಾಯ್ತೋ ಗೊತ್ತಿಲ್ಲ, ಏನು ನನ್ನ ಹೆಂಡತಿಗೆ ಏನಾದರೂ ಆಯಿತು, ಮಗು ಏನಾದರೂ ಆಯಿತು, ಇಟ್ಟು ಗಾಬರಿಯಿಂದ ಓಡಿ ಬರಾಕತ್ತಾನಂತ ಶಿಕ್ಷೆ ಕೊಡೋದನ್ನು ಬಿಟ್ಟು ಅವನ ಕಡೆ ನೋಡ್ಕೊತ ನಿಂತ. ಓಡಿ ಬಂದು ಸಂತೋಷವನ್ನು ತಡ್ಕೊಳಕ್ಕಾಗುವಲ್ಲೂ ನಿಮ್ಮ ಫಲ ಫಲಿಸಿಬಿಟ್ಟದ ಮಹಾರಾಜರೇ, ನಿಮ್ಮ ಫಲ ಫಲಿಸಿಬಿಟ್ಟದ. ಯಾವ ಆಸೆಯನ್ನು ಇಟ್ಟುಕೊಂಡು ಹಲವಾರು ದಿವಸಗಳ ಕಾಲ ನಂದೀಶನ ವೃತವನ್ನು ಮಾಡಿದ್ರಿ, ಆ ನಂದೀಶ ನಿಮಗೆ ಕಣ್ಣು ತೆಗೆದು ಬಿಟ್ಟಾನ, ನಿಮಗೆ ಗಂಡು ಮಗು ಜನನ ಆಗ್ಯದ ಅಂತ ತಿಳ್ಕೊಂಡು ಬಂದು ಸುದ್ದಿ ಕೊಟ್ಟ. ಗಂಡು ಮಗು ಜನನ ಆಗೈತೆ ಅಂದ ಕೂಡಲೇ ಮಾದರಸರಿಗೆ ಇಷ್ಟು ಖುಷಿಯಾಗಿ ಹೋಗಿಬಿಡ್ತು. ನಾನು ಯಾವ ಆದರ್ಶಕ್ಕಾಗಿ ಬದುಕಬೇಕಂತ ಅನ್ಕೊಂಡಿದ್ದೆ, ನನ್ನ ಮುಂದಿನ ಜೀವನವನ್ನು, ನನ್ನ ಮುಂದಿನ ವಂಶವನ್ನು ಬೆಳಗೋದಕ್ಕಾಗಿ ಒಂದು ಗಂಡು ಮಗು ಬೇಕಂತ ಹರಿಕೆ ಉಟ್ಕೊಂಡಿದ್ದು ಇವತ್ತಿನ ದಿವಸ ಸಾಕಾರ ಆಗ್ಯದ ಅಂತಂದರೆ, ಅವತ್ತಿನ ಕಾಲಕ್ಕೆ ಅವ್ರೇನು ಜಡ್ಜ್ಮೆಂಟ್ ಕೊಟ್ಟರು ಅಂತಂದರೆ, ಯಾವ ವ್ಯಕ್ತಿ ಇವತ್ತು ಕಟ್ಟಿ ಹತ್ತಿ ಪೂಜೆಯನ್ನು ನೋಡಿ ಮಂತ್ರನ ಕೇಳಿಸಿರುವಂಥ ವ್ಯಕ್ತಿಯನ್ನು ನನ್ನ ಮಗ ಹುಟ್ಟಿದ ದಿವಸ ಈತಗೆ ಕೊಲ್ಲುವಂಥ ಶಿಕ್ಷೆ ಕೊಟ್ಟು ಬಿಟ್ಟರೆ ನನ್ನ ಮಗನಿಗೆ ಚಲೋ ಆಗೋದಿಲ್ಲ ಅಂತ ತಿಳ್ಕೊಂಡು ಆತ ಏನು ಶಿಕ್ಷೆಯನ್ನು ಕೊಟ್ಟ ಅಂತಂದರೆ, ಇವತ್ತು ನನ್ನ ಮಗ ಭೂಮಿಗೆ ಬಂದ ದಿವಸ ಆಗಿರೋದ್ರಿಂದ ಯಾವುದೇ ವ್ಯಕ್ತಿಗಾಗಲಿ ಯಾವುದೇ ಪ್ರಾಣಿಗಾಗಲಿ ನನ್ನಿಂದ ತೊಂದರೆ ಆಗಬಾರ್ದು, ಇದೊಂದು ಸಲ ಕ್ಷಮಾಪಣೆ ಮಾಡಿ ಸಂಬೋಳಿನಾಗನನ್ನು ಮುಕ್ತವಾಗಿ ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡು ಶಿಕ್ಷೆಯನ್ನು ಪಾಸ್ ಮಾಡಿಬಿಟ್ಟ. ಇದನ್ನು ಕಂಡು ಒಬ್ಬರು ಬರೀತಾರೆ, ಹುಟ್ಟುತಂ ಹೊಲೆಯನಂ ಪ್ರಾಣವಂ ಬಿಡುಗಡೆ ಮಾಡಿದಂ ಬಸವ. ಜನನ ಆದ ಕೂಡಲೇ ಆ ಬಸವನ ಬಾಗೇವಾಡಿ ಒಳಗೆ ಇಂಗ್ಲೇಶ್ವರದೊಳಗೆ ಎಷ್ಟು ಹರ್ಷೋದ್ಗಾರ ನಡೆದಿತ್ತು ಅಂತಂದರೆ, ನಮ್ಮ ಮನೆ ಮಕ್ಕಳು ಹುಟ್ಟಿದ ಯಾರಿಗಾದ್ರೂ ಖುಷಿ ಇರೋದಲ್ಲ, ಅದರಾಗ ನಮ್ಮ ಅಗ್ರಹಾರದ ಒಡೆಯರಾಗಿರ್ತಕ್ಕಂಥ ಮಾದರಸರಿಗೆ 10-12 ವರ್ಷ ಆದಮೇಲೆ ಮಕ್ಕಳಾಗ್ಯಾವ ಅಂದ್ರೆ ಪಂಡಿತರೆಲ್ಲ ನಮಗೆ ಚಲೋ ಕಾಣಿಕೆ ಸಿಗುತ್ತೈತೆ ಅಂತ ಖುಷಿ ಆದರು, ಮುತ್ತೈದೆಯರೆಲ್ಲ ನಮ್ಮನ್ನು ಕರೀತಾರೆ ಅಂತ ಖುಷಿ ಆದರು, ಅಲ್ಲಿರ್ತಕ್ಕಂಥ ಅನೇಕ ಜನ ನಮಗೇನಾದರೂ ಸಿಗ್ತೈತೆ ಅಂತ ಖುಷಿ ಆದರು. ಇನ್ನು ಕೆಲವು ಮಂದಿ ಆ ಕಡೆ ನಿಂತಿದ್ರಲ್ಲ, ಅವ್ರು ಯಾಕೆ ಖುಷಿಯಾಗಿದ್ರು, ನಾವು ಹುಟ್ಟಿದಂಥ ವ್ಯಕ್ತಿ ಹುಟ್ಟಿದ ದಿವಸ ನನ್ನ ಮಗನ ಪ್ರಾಣ ಉಳಿಸುವಂಥ ಒಬ್ಬ ವ್ಯಕ್ತಿ ಹುಟ್ಟ್ಯಾನ ಅಂತ ತಿಳ್ಕೊಂಡು, ಇಂಥ ವ್ಯಕ್ತಿಯಿಂದ ನಮ್ಮ ಸಮಾಜ ಉದ್ಧಾರ ಆಕೈತೆ ಅಂತ ತಿಳ್ಕೊಂಡು ಆ ಕಡೆ ಇರತಕ್ಕಂಥ ವ್ಯಕ್ತಿಗಳು ಖುಷಿಯಾಗಿದ್ದರು. ಒಬ್ಬ ವ್ಯಕ್ತಿ ಹುಟ್ಟಿದಾಗ ಎಲ್ಲರೂ ಖುಷಿ ವಾತಾವರಣದಾಗಿದ್ದರು. ಮತ್ತು ಊರಿನೊಳಗೆ 10-12 ದಿವಸ ಆದಮೇಲೆ ಹೆಸರಿಡುವಂಥ ಪದ್ಧತಿ, ಕೆಲವು ಮಂದಿ 11 ದಿವಸಕ್ಕೆ ಇರ್ತಾರೆ, ಇನ್ನು ಕೆಲವು ಮಂದಿ 21 ದಿವಸಕ್ಕೆ ಇರ್ತಾರೆ. ಹೌದ್ರಿ, ಹುಟ್ಟಿದ ಮರು ದಿವಸ ಹೆಸರಿಡ್ಬೇಕಾಗಿತ್ತಲ್ಲ, ಹಿಂಗ್ಯಾಕೆ ಮಾಡಿದ್ರು ಅಂತ ನೀವು ಕೇಳಿದರೆ, ಅವತ್ತಿನ್ನೂ ವಿಜ್ಞಾನ ಅಷ್ಟು ಮುಂದುವರೆದಿರಲಿಲ್ಲ. ಅಂದ್ರೆ 10 ದಿವಸಕ್ಕೆ 11 ದಿವಸಕ್ಕೆ 21 ದಿವಸಕ್ಕೆ ಯಾಕೆ ನಾಮಕರಣ ಮಾಡ್ತಿದ್ರು ಅಂತಂದ್ರೆ, ತಾಯಿ ಮತ್ತು ಮಗು ಇರಲಿ ಮಗಳಿರಲಿ ಹುಟ್ಟಿದ ಕೂಡಲೇ ಆ ಮಕ್ಕಳಿಗೆ ಯಾವುದೇ ಹೊರಗಿನ ಸೋಂಕುಗಳು ಅವರು ತಟ್ಟಾಗಬಾರ್ದು, ಅವ್ರಿಗೆ ಯಾವುದೇ ಸೋಂಕು ತಗಲಬಾರ್ದು ಅನ್ನುವಂಥ ಕಾರಣಕ್ಕೆ ಆ ಹುಟ್ಟಿರುವಂಥ ಮಗುವಿನನ್ನು ತಾಯಿನನ್ನು ಪ್ರತ್ಯೇಕ ರೂಮ್ನೊಳಗಿಟ್ಟು ಅವ್ರನ್ನ ಕಾಳಜಿ ಮಾಡ್ತಿದ್ರು. ಪ್ರಕೃತಿಗೆ ಬಂದ ನಂತರದಲ್ಲಿ ಆ ಹುಡುಗನ ವರ್ತನೆಯನ್ನು ನೋಡಿ ಅದಕ್ಕೆ ಹೊಂದ್ಕೊಳಕ್ಕೆ ಒಂದಿಷ್ಟು ಟೈಮ್ ಬೇಕನ್ನುವಂಥ ಕಾರಣಕ್ಕೆ 11 ದಿವಸನೋ 21 ದಿವಸನೋ ಆದಮೇಲೆ ತೊಟ್ಟಲಕ್ಕೆ ಹಾಕುವಂಥ ಒಂದು ಪ್ರಯತ್ನವನ್ನು ನಮ್ಮ ನಾಡಿನೊಳಗೆ ಮಾಡಿದರು. ಈ ತೊಟ್ಟಲಕ್ಕೆ ಹಾಕುವಂಥ ಪರಂಪರೆ ಅಂದ್ರೇನು, ನಮ್ಮಲ್ಲಿ 16 ಸಂಸ್ಕಾರಗಳಂತದಾವು. ನಮ್ಮ ಹಿಂದೂ ಧರ್ಮದ ಪ್ರಕಾರ 16 ಸಂಸ್ಕಾರಗಳದಾವು ಮನುಷ್ಯನಿಗೆ. 16 ಸಂಸ್ಕಾರಗಳನ್ನು ದಾಟ್ಕೊತ ಹೋಗ್ಬೇಕು. ನಾವೇನು ತಿಳ್ಕೊಂಡಿವಿ, ಮನುಷ್ಯನಾಗಿ ಬಂದೀವಿ, ನಾವು ಯಾರು ಅಂತ ಕೇಳಿದ್ರೆ ಮನುಷ್ಯರೇ ಅಂತೀವಿ. ನಾವು ಅಂತೀವಿಲ್ಲ, ಮನುಷ್ಯರು ಹೌದು ಕರೆ, ಮನುಷ್ಯತ್ವದ ಗುಣ ಇರಬೇಕಲ್ಲ ಮನುಷ್ಯಾಗೆ. ಬರೀ ಮನುಷ್ಯರಂದ್ರೆ ಇದು ಮೈಕ್ ಐತಪ್ಪ, ಇಲ್ಲೇ ಮೈಕ್ ಇಟ್ಟಾರ ಅನ್ನೋ ಕೊಟ್ಟಾಗ, ಈ ಮೈಕಿನೊಳಗೆ ಮೈಕತ್ವ ಇರಬೇಕು, ಮನುಷ್ಯನೊಳಗೆ ಮನುಷ್ಯತ್ವ ಇರಬೇಕು, ಅಂದ್ರಟ್ಟ ಮನುಷ್ಯನಿಗೆ ಬೆಲೆ ಬರುತ್ತದೆ. ಹಂಗೆ 16 ಸಂಸ್ಕಾರದೊಳಗೆ ನಾಮಕರಣ ಸಂಸ್ಕಾರನೂ ಒಂದು. ಅದರಾಗ ಬರುವಂಥದ್ದು ತೊಟ್ಟಿಲ ಕಾರ್ಯಕ್ರಮ. ಮೇಲೆ ಎತ್ತರದ ಮೇಲೆ ತೊಟ್ಟಿಲದೊಳಗೆ ಹಾಕಿ ಅದಕ್ಕೆ ಶೃಂಗಾರ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಅವತ್ತು ಯಾರು ನೋಡಿಲ್ಲ, ನಾವು ಸಂಕದಾಗಿದ್ದವ್ರು ಯಾರು ನೋಡಿವೇನು? ನಾವು ನೋಡಿಲ್ಲ. ಮತ್ತು ನೀವು ನೋಡ್ರಿ ನನ್ನ ಕಡೆ ಕೈ ಮಾಡಿರಿ ನೀವು. ನಾವು ನೋಡಿಲ್ಲ, ಇಲ್ಲಿ ಕುಂತವ್ರು ಯಾರೂ ನೋಡಿಲ್ಲ. ಆದರೆ ಅವತ್ತಿನ ದಿವಸ ಅಪ್ಪ ಬಸವಣ್ಣನವರು ಹುಟ್ಟಿದಂಥ ದಿವಸ, ಯಾವಾಗ 11 ದಿವಸ ಆಯಿತು ಬಸವಣ್ಣನವರ ನಾಮಕರಣ ನಡೀತದೆ, ಮಗುವಿನ ನಾಮಕರಣವನ್ನು ಮಾಡಬೇಕಂತ ಸುದ್ದಿ ಹೋದ ಕೂಡಲೇ ಎಲ್ಲರೂ ಅಗದಿ ಖುಷಿ. ನಮ್ಮ ಮನ್ಯಾಗನೇ ಹುಟ್ಟೈತೇನು ಮಗು ಅನ್ನೋ ಹಂಗೆ ಖುಷಿ. ನೋಡ್ರಿ, ಇವತ್ತು ಪುರಾಣದಾಗ ಬಸವಣ್ಣ ಹುಟ್ಟತಾನಂದ್ರೆ ಇಟ್ಟಾಕೊಂಡ ಮಂದಿ ಕುಡ್ಕೊಂಡು ನಾವೆಲ್ಲ ಆನಂದವಾಗಿ ಮಾಡಾಕತ್ತೀವಿ ಅನ್ನೋದಾದ್ರೆ, ಇನ್ನು ಕರೆ ಅವತ್ತು ಅಪ್ಪ ಬಸವಣ್ಣ ಹುಟ್ಟಿದಾಗ ಎಷ್ಟು ಸಂಭ್ರಮ ಮನೆ ಮಾಡಿರ್ಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ನನಗೆ ಹಿಂಗೆ ಅನ್ಸಾಕತ್ತದ, ಅವತ್ತು ಇಷ್ಟಾಕೊಂಡ ಮಂದಿ ಕುಡಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ಇವತ್ತು ಸಂಕದಾಗ ಮಾತ್ರ ಮತ್ತೊಮ್ಮೆ ಬಸವಣ್ಣನ ಹುಟ್ಟಿಗೆ ಸಾವಿರಾರು ಮಂದಿ ಸಾಕ್ಷಿಯಾಗ್ಯಾರ ಅನ್ನುವಂಥದ್ದು ನಮಗೆ ಭಾಳ ಅಭಿಮಾನ ಅನ್ನಿಸ್ತದೆ. ಒಬ್ಬ ಮಹಾತ್ಮನ ಹುಟ್ಟನ್ನು ಈ ರೀತಿ ಸಂಭ್ರಮ ಪಡೋದೈತಲ್ಲ, ಮಹಾತ್ಮರಿಗೆ ಮಾತ್ರ ಇಂಥದ್ದು ಸೀಮಿತ ಐತಿ. ನೀವು ಹುಟ್ಟಿದ್ದು ಯಾರು ತೊಗೊಂಡೋಗಿ ಇನ್ನೊಮ್ಮೆ ತೊಟ್ಟಲು ಹಾಕ್ತಾರ? ನಿಮ್ಮನ್ನು ಹಾಕ್ತಾರನ್ರಿ? ಯಾರು ಹಾಕಂಗಿಲ್ಲ. ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳು ಹಾಕೋದಿಲ್ಲ, ಮತ್ತೊಬ್ಬರು ಯಾರೋ ಅಲ್ಲ. ಕಾರಣ, ಯಾರು ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ, ಯಾರು ಜನಕ್ಕೆ ಒಂದಿಷ್ಟು ಉಪಯೋಗ ಆಗುವಂಥ ರೀತಿಯೊಳಗೆ ಬದುಕಿದ್ದಾರೆ, ಅಂಥವ್ರು ಮಾತ್ರ ಮಹಾತ್ಮರಂತ ತಿಳ್ಕೊಬೇಕೇ ಹೊರತಾಗಿ ಕಂಡವರೆಲ್ಲ ಮಹಾತ್ಮರಾಗಲಿಕ್ಕೆ ಸಾಧ್ಯ ಇಲ್ಲ.
ಅವತ್ತಿನ ಕಾಲಕ್ಕೆ ಎಲ್ಲರನ್ನು ಕೂಡಿಸಿ ಅವತ್ತಿನ ವಿಜೃಂಭಣೆಯಿಂದ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡ್ತಾರೆ. ಅವರ ತಂದೆಯಾಗಿರ್ತಕ್ಕಂಥ ಮಾದರಸನ ತೊಡಿ ಮೇಲೆ ಮಲಗಿಸಿ ಆ ಹುಡುಗನಿಗೆ ಬಸವರಸ ಅಂತ ತಿಳ್ಕೊಂಡು ನಾಮಕರಣ ಮಾಡಿದರು. ನಾಮಕರಣ ಮಾಡಬೇಕಾದ್ರೂ ಸಹಿತ ಇನ್ನೇನು ಹೆರಿಗೆ ಆಗೋ ಟೈಮ್ದೊಳಗೆ ಕನಸಿನಾಗ ಒಬ್ಬ ಜಂಗಮ ಬಂದಿದ್ನಂತ. ಕನಸಿನಾಗ ಜಂಗಮ ಬಂದು ಅವ ಹೇಳಿದ್ದ, ನಾಳೆ ಇಷ್ಟು ಗಂಟೆಗೆ ನಿನ್ನ ಜನನ ಆಗ್ತದ, ಹುಟ್ಟುವಂಥ ಮಗನಿಗೆ ನೀ ಬಸವೇಶ ಅಂತಲೇ ಹೆಸರಿಡಬೇಕು ಅಂತ ತಿಳ್ಕೊಂಡು ಹೇಳಿ ಮರಿಯಾಗಿಬಿಟ್ಟಂತಾವ್. ನೋಡ್ರಿ, ಒಮ್ಮೊಮ್ಮೆ ಯಾರ ದೇವ್ರ ಮೇಲೆ ಭಾರ ಇಟ್ಕೊಂಡಿರ್ತೀವಲ್ಲ, ಯಾವುದರ ರೀತಿ ಒಳಗೆ ಬಂದು ನಿಮಗೆ ಬಂದವ ಆದೇಶ ಮಾಡ್ತಾನೆ, ಹಿಂಗೆ ಇರಬೇಕು, ಹಿಂಗೆ ಆಗಬೇಕು. ಯಾವುದರ ರೀತಿಯಿಂದ ನಿಮಗೆ ಕನಸಿನಾಗಾರ ಬರ್ತಾರ, ಇಲ್ಲ ತಂದು ನೀವು ನಂಬಿರುವಂಥ ದೇವ್ರ ಮುಂದಾದರೂ ಅದು ಯಾವುದೇ ರೀತಿ ಆದ್ರೂ ನಿಮಗೆ ತಿಳಿತದೆ. ಹಂಗೆ ಮಾದಲಾಂಬಿಕೆಗೆ ಕನಸಿನಾಗ ಬಂದು, ಕನಸಿನಾಗ ಅಂಥವ್ರು ಯಾವಾಗಾರ ಬರಬೇಕು. ನಿಮ್ಮ ಕನಸಿನಾಗ ಬರೋ ಬೇರೆ ಅದಾವೆ. ಕೆಲವು ಮಂದಿ ನೋಡಿದ್ರೆ, ಮೊನ್ನೆ ಒಬ್ಬ ಕನಸು ಬಿದ್ದಿತ್ತಂತ, ರಾತ್ರಿ 12 ಗಂಟೆಗೆ ಮಕ್ಕೊಂಡಾಗಡ್ಲೆ ಗಂಡನ ಎಬ್ಸಿದ್ಲಕ್ಕೆ ಹೇಳ್ರಿ ಮ್ಯಾಕ ಅಂತ. ಯಾಕೆ ಅವ ಸುಮ್ಮನೆ ಇರೋ ಕನಸು ಬಿದ್ದಿತ್ತು ನನಗೆ ಅಂದವ. ಕನಸು ಬಿದ್ದಿತ್ರಿ ಅನ್ಲಕ್ಕಿ, ಹೌದು ಕನಸು ಬಿದ್ದಿತ್ತು ನನಗೆ ಅಂದವ ಗಂಡ. ಏಕಾಂತ ಮಕ್ಕೊಂಡನ, ಕನಸು ಬಿದ್ದುಬಿಟ್ಟೈತಿ. ಏನು ಕನಸು ಬಿದ್ದಿರ್ಬೇಕು ಹೇಳ್ರಿ? ಏನು ರೀ ಕನಸು ಅನ್ಲಕ್ಕಿ ಹೆಣ್ಮಗಳು. ಅವ ಅಂದ, ಕನಸನ್ಯಾಗ ಒಂದು 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿತ್ತು ನನಗೆ ಅಂದವ. ಎಲ್ಲಿದು? ಎಲ್ರಮ್ಮ ಇದು? ಕನಸಿನಾಗ 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತಿ ಅಂದ ಕೂಡ್ಲೇನ ಅವಾಗ ಹೆಣ್ಮಕ್ಳಿಗೆ ಇಷ್ಟು ಖುಷಿ ಆಯ್ತು. ಕನಸಿನಾಗ ಹತ್ತಿದ್ದಕ್ಕೂ ಖುಷಿ ಆಗೈತೆ ಆಕೆಗೆ. ಆತ್ರಿ ಮುಂದೇನಾಯ್ತು ಅಂದವ. ಮುಂದೇನಾಯ್ತು ಅಂತ ಕೇಳಿದ ಕೂಡಲೇ ಆಕೆ ಏನನ್ನು ಅವ ಏನನ್ಬೇಕು, ಇಲ್ಲ ಮುಂದೆ ಏನೋ ಮಾಡ್ಬೇಕು ಅನ್ನೋದ್ರಾಗನೇ ಎಬ್ಸೆ ಬಿಟ್ಟೆಲ್ಲ ಯಾತ್ರ ಆತ ಅಂದವ. ಅವಾಗ ಈಕೆ ಅಂದಂತ, ಹೇಳೋದು ಎದ್ದು ಅದನ್ನು ಎಪ್ಪಡಿ ಮಾಡಿರೋ ಹೇಳ್ಬೇಕಿಲ್ಲ ಅಂದ ಈಕೆ. ಅಂದ್ರೆ ಕನಸಿನಾಗ ಏನಾದ್ರೂ ನಮ್ಮ ಮಂದಿ ಹಂಗೆ ತೊಗೊತೈತಿ. ಭಾಳ ಮಂದಿಗೆ ಭಾಳ ಥರದ ಕನಸು ಬಿಡ್ತಾವ. ಆದರೆ ಮಾದಲಾಂಬಿಕೆಗೆ ಮಾತ್ರ ಸ್ವತಃ ಜಂಗಮನ ವೇಷದೊಳಗೆ ನಂದೀಶನ ಬಂದು ಅವತ್ತಿನ ಬಸವೇಶ ಅಂತ ಹೆಸರಿಡ್ಬೇಕಂತೇಳಿ ಹೇಳಿ ಹೋದರು. ಹೆಸರಿಡೋ ಟೈಮ್ದೊಳಗೆ ನೋಡ್ರಿ ನೀವೆಲ್ಲ ಅವ್ರ ತಂದೆ ತೊಡಿ ಮೇಲೆ ಮಲಗಿಸಿ ಮಾವಿದ್ರೆ ಮಾಡಿಬಿಡ್ತಾನೆ, ಇಲ್ಲ ಅಂತಂದ್ರೆ ಸೋದರ ಮಾವ ಇರ್ತಾರಲ್ರಿ, ಸೋದರ ಮಾವಿದ್ದವ್ರು ಸೋದರ ಮಾವ್ರ ಕಡೆಯಿಂದ ಹೆಸರು ಇಡಿಸ್ತಾರೆ, ತಂದೆ ಕಡೆನೂ ಹೇಳ್ತಾರೆ, ಮುತ್ತೈದಾರನು ಕಿವಿಯಾಗಿ ಹೇಳ್ತಾರೆ. ಹೇಳಿ ಹೆಸರು ಇಲ್ಲದೇ ಇರತಕ್ಕಂಥ ಈ ಶರೀರಕ್ಕೆ ಒಂದು ಹೆಸರನ್ನು ಕೊಡ್ತಾರೆ. ಇಲ್ಲಿ ತಾಯಂದ್ರೆ ಎಲ್ಲರೂ ಬಂದು ಕುಂತಾರೆ, ಈಗ ಮುತ್ತೈದೆಯರೆಲ್ಲ ಭಾಳ ಬಂದು ಕುಂತಾರೆ. ಹುಡುಗರನ್ನು ತೊಗೊಂಬಂದಾರ. ಆ ಹುಡುಗರದ್ದು ಎಷ್ಟು ಪುಣ್ಯ ನೋಡ್ರಿ. ಇವತ್ತಿನ ದಿವಸ ಬಸವಣ್ಣನ ಹೆಸರಿನೊಳಗೆ ಇಲ್ಲಿ ಹಾಕಕತ್ತಿದ್ದ ಕೇವಲ ಹುಡುಗರು ಅಂತ ತಿಳ್ಕೊಳಕ್ಕೆ ಹೋಗ್ಬಿಟ್ರೆ, ಹುಡುಗರಿಗೆ ಏನ್ರಿ ಪಾಪ, ಅವು ಯಾರ ಮನ್ಯಾಗ ಹುಟ್ಟಿದ್ರು ದೇವ್ರಾವು, ಸ್ವತಃ ಬಸವಣ್ಣ ಅಂತಲೇ ತಿಳ್ಕೊಳ್ಳೋದು ನಾವು ಇವತ್ತು. ಅವ್ರಿಗೆ ಬಸವಣ್ಣ ಅಂತಲೇ ನಾಮಕರಣ ಮಾಡೋದು. ನೋಡ್ರಿ, ಇಲ್ಲಿ ತೊಟ್ಟಲಾಗ ಹಾಕಿ ಹೆಸರು ಇಡ್ಬೇಕಾದ್ರೆ ನಿಮ್ಮ ಕಡೆ ಈ ಯಾರು ಹೆಸರು ಇಡ್ತಾರೆ ಅವ್ರಿಗೆ ಗೊತ್ತಾರ ನಿಮ್ಮ ಕಡೆ ಗೊತ್ತಾರಿಲ್ಲ? ಇವ ಎದಕ್ಕೆ ಗೊತ್ತಾರೆ? ಯಾರಿಗಾರ ಗೊತ್ತೈತಿ? ಯಾರಿಗೂ ಗೊತ್ತಿಲ್ಲ. ಮತ್ತು ಅದ್ರಾಗ ಏನಾರು ಸಿಟ್ಟಿದ್ರೆ ಬೆನ್ನು ಮುರಿಬೇಕಿ ನೀವು. ನೋಡ್ರಿ, ಈ ಒಂದಿಷ್ಟು ಆಚರಣೆ ಅದಾವ. ಆಚರಣೆಗಳನ್ನು ಯಾಕೆ ಗೊತ್ತಾರ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತದ. ಯಾಕೆ ಗೊತ್ತಾರಂದ್ರೆ, ಯಾವುದಕ್ಕೆ ಹೆಸರೇ ಇಲ್ಲಲ್ಲ, ಯಾವುದಕ್ಕೆ ಬರೀ ಉಸಿರು ಐತಿ, ಉಸಿರಿರುವಂಥ ಶರೀರಕ್ಕೆ ಹೆಸರು ಇಡಕ್ಕೆ ಹೊಂಟಿಯಲ್ಲ. ನಾಳೆ ಉಸಿರು ಹೋದ ಮೇಲೆ ಈ ಹೆಸರು ಇರ್ತದೆ ಇಲ್ಲೋ ಗೊತ್ತಿಲ್ಲ. ಈ ಶರೀರಕ್ಕೆ ಹೆಸರು ಅನ್ನುವಂಥದ್ದು. ಮತ್ತು ಹೆಸರು ಇಡಬೇಕಾದ್ರೆ ಪರಮಾತ್ಮ ಒಂದು ಹಿಟ್ಟ ಕಳಿಸ್ಬೇಕಾಗಿತ್ತಲ್ಲ, ಇದನ್ನು ಹಿಟ್ಟು ಕಳಿಸಿಲ್ಲ. ನಾವು ಇಲ್ಲಿ ಕಲ್ಲಪ್ಪ, ಮಲ್ಲಪ್ಪ, ಬಸಪ್ಪ, ಗುರುಬಸಪ್ಪ, ಮುರುಗಪ್ಪ, ಸಿದ್ದರಾಮಪ್ಪ, ಮಹೇಶಪ್ಪ, ಸಿದ್ಲಿಂಗಪ್ಪ, ಸಂಗಪ್ಪ ನಾವು ಇಟ್ಕೊಂಡಿವಿ. ನಾವು ಇಟ್ಕೊಂಡಿದ್ದಕ್ಕೆ ಯಾವುದಕ್ಕೆ ಹೆಸರಿಲ್ಲಾರ್ದಕ್ಕೆ ಉಸಿರಿರುವಂಥ ಶರೀರಕ್ಕೆ ಹೆಸರಿಡಾಕ ಕೊಟ್ಟಿಯಲ್ಲ, ಅಜ್ಞಾನ ಅಂತ ತಿಳ್ಕೊಂಡು ಅದಕ್ಕೆ ಗುದ್ದುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಬೇರೆ ಕಾರಣಕ್ಕೆ, ಯಾವ ಕಾರಣಕ್ಕೆ ಅಲ್ಲ. ಕೆಲವೊಂದಿಷ್ಟು ಆಚರಣೆಗಳು ನಮಗೆ ಭಾಳ ಮಂದಿಗೆ ಗೊತ್ತಿರೋದಿಲ್ಲ. ಹಂಗೆ ನಡೀತಿರ್ತಾವೆ ಅಷ್ಟೇ. ಅವ್ರು ಮಾಡ್ಯಾರಂತ ನಾವು ಮಾಡೋದು, ನಾವು ಮಾಡ್ಯಾರಂತ ಅವ್ರು ಮಾಡೋದು. ಹಿಂದೆ ಅವ್ರು ಮಾಡ್ತಿದ್ದರೆ ಅದನ್ನು ನಾವು ಮಾಡ್ಕೊತ ಹೊಂಟೀವ್ರಿ. ಇವ್ರು ಮಾಡ್ತಾರಂತ ಅವ್ರು ಮಾಡೋದು, ಅವ್ರು ಮಾಡ್ತಾರಂತ ಇವ್ರು ಮಾಡೋದು, ಹಿಂಗೆ ನಡೆದೈತೆ ಅಷ್ಟೇ. ವಿಚಾರ ಮಾಡಿಕೊಡ್ರಿ. ಹೆಸರು ಇಟ್ಟ ತಕ್ಷಣ ಆ ಮಗುವಿಗೆ ಹೆಸರು ಇಟ್ಟ ಮೇಲೆ ನೋಡ್ರಿ ಎಷ್ಟು ಚಂದ ಹೂ ಹಾಕ್ಯಾರಲ್ಲ. ಆ ಹೂ ಎದಕ್ಕೆ ಹಾಕ್ಯಾರ ಗೊತ್ತೈತೆ ನಿಮಗೆ? ಹೂವಿನ ಜೀವನ ಕೇವಲ ಒಂದೇ ದಿವಸ ಬದುಕ್ತೈತಿ. ಎಷ್ಟು ದಿವಸ ಬದುಕ್ತೈತಿ? ಒಂದೇ ದಿವಸ ಬದುಕ್ತದೆ. ಆ ಒಂದು ಹೂವು ಇಷ್ಟಕೊಂಡು ಚಂದ ಅಲಂಕಾರ ಮಾಡಿ ಆ ಹೂವನ್ನು ಹಾಕ್ಯಾರಲ್ಲ, ಒಂದು ದಿವಸ ಬದುಕುವಂಥ ಹೂವು ಒಂದೇ ದಿವಸದಾಗನ ಪ್ರಾಣ ಬಿಡ್ತದೆ. ಆದರೆ ಬಾಡಿ ಹೋಗೋದಕ್ಕಿಂತ ಮುಂಚೆಕ್ಕೆ ಎಷ್ಟು ಮಂದಿಗೆ ಅದು ಯೋಗ್ಯ ಆಗಿ ಹೋಗೈತಿ ನೋಡ್ರಿ. ಗುಡಿಗೆ ಹೋಗೈತಿ, ತಾಯಂದ್ರೆ ಮುಡಿಗೆ ಹೋಗೈತಿ, ಎಲ್ಲಿ ಸತ್ತಾಗಬೇಕು, ಮದುವೆ ಆದಾಗಬೇಕು, ಮತ್ತು ಸತ್ತ ಮೇಲೆ ಉಗ್ಗಾಕನೂ ಬೇಕು. ಇದು ಎಲ್ಲ ತಲೆಯಾಗಿಟ್ಕೊಳ್ರಿ. ಒಂದು ಸಣ್ಣ ಹೂವು ಒಂದು ದಿವಸದಾಗ ಹುಟ್ಟಿ ಪ್ರಾಣ ಕಳ್ಕೊತದ. ಇಷ್ಟು ಮಂದಿಗೆ ಯೋಗ್ಯವಾಗಿ ಆಗ್ತದೆ. ಆ ಹುಡುಗನ ತೊಟ್ಟಲಕ್ಕೆ ಹಾಕುವಂಥ ಉದ್ದೇಶ ಏನಂದ್ರೆ, ಹೂವಿನಂಗೆ ನೀನು ಭಾಳ ದಿವಸ ಬದುಕಾಕ ಇಲ್ಲಿ ಬಂದಿಯಪ್ಪ. ಹೂ ಒಂದೇ ದಿವಸದಾಗ ಹುಟ್ಟಿ ಇಷ್ಟಕೊಂಡ ಮಾಡ್ತದೆ.
ನಿನ್ನ ಜೀವನವನ್ನು ಹೂವಿನಷ್ಟು ಸಾರ್ಥಕ ಮಾಡ್ಕೊ ಅಂತ ಹೂ ಕಟ್ಟಿದರೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ಇನ್ನು ತೊಟ್ಲ ತೂಗ್ತಾರೆ ಹಿಂಗೆ ತೂಗಿದಾಗ ಮುಂದೆ ಹೋಗ್ತೈತಿ, ಹಿಂಗಿದ್ದಾಗ ಹಿಂದೆ ಬರ್ತೈತಿ. ಜೀವನ ಅಂದ್ರೂ ಸಹಿತ ಒಂದು ಜೋಕಾಲಿ ಇದ್ದಂಗನ. ಸುಖ ಅನ್ನುವಂಥದ್ದು ಒಮ್ಮೆ ಬರ್ತದೆ, ದುಃಖ ಅನ್ನುವಂಥದ್ದು ಒಮ್ಮೆ ಬರ್ತದೆ. ಸುಖ ಬಂದಾಗ ಹಿಗ್ಗಂಗಿಲ್ಲ, ದುಃಖ ಬಂದೈತಂತ ಕುಗ್ಗಂಗಿಲ್ಲ. ಎಷ್ಟರ ದುಃಖ ಬರಲಿಯಪ್ಪ ಸಹಿಸ್ಕೋತೀನಿ ಅನ್ನುವಂಥ ಭಾವ ಇರಬೇಕು. ಎಷ್ಟು ಖುಷಿ ಬಂದ್ರೂ ಸಹಿತ, ಖುಷಿ ಬಂದಾಗ ನಾವು ಹಾಡ್ತೀವಲ್ಲ, ಸುಖ ಒಂದೇ ಕೋಟಿ ಬಂದಲ್ಲಿ ಏನು ಮಾಡ್ಬೇಕ್ರಿ? ಬಸವಣ್ಣನ ನೆನಿಬೇಕು. ದುಃಖ 1 ಕೋಟಿ ಬಂದೈತಂದ್ರೆ ಬಸವಣ್ಣನ ನೆನಿಬೇಕು. ಸುಖನರ ಬರಲಿ ದುಃಖನರ ಬರಲಿ ಜಗತ್ತಿನಾಗ ಎಲ್ಲವೂ ನಡೀವ. ಭಾಳ ಖುಷಿ ಒಳಗೆ ಹುಟ್ಟದಾಗಿಂದ ಒಟ್ಟ ದುಃಖನಾಗಿಲ್ಲ ನೋಡ್ರಿ ಅಂದ್ರೆ ಅಂಥವು ಯಾರು ಸಿಗ್ತಾರ ನಿಮ್ಮ ಊರಾಗ? ಇಲ್ಲ. ನೀವೆಲ್ಲರೂ ಆರಾಮದಿರಿ? ನಾವು ಪಟ್ನ ಹೇಳ್ರಿ, ಎಲ್ಲರೂ ಆರಾಮದಿರಿ? ಇಲ್ಲಿ ಕುಂತಾಗಟ್ಟ ಹೇಳ್ತೀರಿ ನೀವು. ಮನೆಗೆ ಬಂದು ಹಂಗದಿರಿ ಅಂತ ಕೇಳಿದ್ರೆ ನಮ್ಮಟ್ಟು ಕಷ್ಟ ಇದ್ರೆ ನೀ ಯಾಕೆ ಸ್ವಾಮಿ ಹಾಕಿದ್ದೆ ಅಂತ ನಮ್ಗೆ ಬುದ್ಧಿ ಹೇಳ್ತೀರಿ. ಮತ್ತು ಎಲ್ಲರೂ ಹೇಳೋದು ಹಿಂಗೆ. ಭಾಳ ಮಂದಿ ಮುಂದೆ ಕೇಳಿದಾಗ ಎಲ್ಲರೂ ನಮ್ಮಷ್ಟು ಮಸ್ತಿತ್ ಹೈ, ಭಾರಿ ಮಸ್ತಿತ್ ಮಜೆತ್ ಹೈ ಅಂತ ಹೇಳ್ತಾರೆ ಭಾಳ ಮಂದಿ. ಆದರೆ ಮನೆ ಒಳಗೆ ಬಂದು ಕುಂತಾಗ ಹಂಗ್ರಿ ಅಪ್ಪ ಕಷ್ಟ, ಒಂದು ಹಂಗಂತೈತಿ ಒಂದು ಹಿಂಗಂತೈತಿ. ಮತ್ತು ನೀವು ಸಹಿತ ಇಲ್ಲಿ ಕುಂತವ್ರು ಇಷ್ಟು ಮಜಾ ಇರ್ತೀರಿ. ನಿಮ್ಮ ಮನ್ಯಾಗ ಎಲ್ಲ ಚಲೋ ಇರ್ತೈತಿ, ಆದರೂ ಮಟ್ಟಕ್ಕೆ ಬಂದ್ರೆ ಅಂದ್ರೆ ಯಪ್ಪ ಒಂದು ಸ್ವಲ್ಪ ಯಾಕೆ ಸಣ್ಣ ಮಗ ಕಿರಿಕಿರಿ ಮಾಡ್ತಾನೆ ನೋಡ್ರಿ. ಏನು ಮಾಡ್ತಾನೆ? ಒಟ್ಟು ಮನ್ಯಾಗ ನಿಂದ್ರಂಗಿಲ್ಲ ರೀ. ಏನು ಮತ್ತು ಅವ ಹಂಗೆ ಕುಂದ್ರಬೇಕು ಅಲ್ಲಿ ಸೋಫಾ ಸೆಟ್ ಮೇಲೆ. ಇವು ನಿಮ್ಗೆ ಕಿರಿಕಿರಿ ಅನ್ನಿಸ್ತಾವೆ ಭಾಳ ಮಂದಿಗೆ. ಒಟ್ಟು ಮನ್ಯಾಗ ಇರಂಗಿಲ್ಲ ಅಂತಾನ್ರಿ. ಏನಾರ ಮಾತಾಡಿದ್ರೆ ಹೊಳ್ಳಿ ಮಾತಾಡ್ತಾನೆ ರೀ. ಏನು ತರ್ಬೇಕಂದ್ರೆ ನಮ್ಮ ಮಠದ ಹತ್ರ ಜಗ್ಗ ಮಂದಿ ಇಂಥವ ತರ್ತಾರೆ. ಮತ್ತು ಅದ್ರಾಗ ನೀವು ಎಷ್ಟು ಬೆರಕಿರ್ತೀರ ಅಂದ್ರೆ, ಯಾವ ಚಲೋ ಹುಟ್ಟಿರ್ತಾವಲ್ಲ ಮನ್ಯಾಗ ಭಾಳ ಒಂದು ಸ್ವಲ್ಪ ಚಲೋತ್ನ ಕೆಲಸ ಮಾಡುವು, ಚಂದ ಓದುವು. ಯಾರ ಸ್ವಾಮಿಗಳು ಬಂದವಂದ್ರೆ ಮೊದಲು ಅವನ ಕರೀದು, ಎಲ್ಲಿದೆ ಬಾಯಿಲೆ, ಇವನ ನನ್ನ ಮಗ ನೋಡ್ರಿ, ಇವನ ನನ್ನ ಮಗ ನೋಡ್ರಿ. ಯಾವ ಚಲೋ ಇರ್ತೈತಲ್ಲ ಮನ್ಯಾಗ ಅದನ್ನ ಹೊಳ್ಳ ಬರೋ ತೋರಿಸೋದು ಮಂದಿಗೆ. ಇವ್ ನನ್ನ ಮಗ ಅಂದ್ರೆ ಇವನ ನೋಡ್ರಿ, ನನ್ನ ಮಗ ಅಂದ್ರೆ ಇವನ ನೋಡ್ರಿ. ಮತ್ತು ಯಾಕೆ ಇನ್ನೊಂದು ಹುಟ್ಟಿದ್ದು ಹೊಟ್ಟೆ ಹುಟ್ಟಿದ್ದು ಜಂತನದು ಅವ ಅಂತಿರ್ತಾನ. ಹಿಂದಿದ್ದವ ಎಷ್ಟು ಚಲೋ ನಾವು ಇವನ ಮಗ ಇವನ ಮಗ ಇವನ ಮಗ ಅಂತ ತಿಳ್ಕೊಂಡು ಅನ್ನಕತ್ತಿರಲ್ಲ. ಅವ ಒಂದು ದಿವಸ ವಿಮಾನ ಹರ್ಕೊಂಡು ಬೇರೆ ದೇಶಕ್ಕೆ ಹೋಗ್ಕಾನ. ಮೊನ್ನೆ ಇಂದೋರ್ದಾಗ ಮಧ್ಯಪ್ರದೇಶದಾಗ ನಡೆದಿದ್ದು ಒಂದು ಘಟನೆ. ವಾಟ್ಸಪ್ನಾಗ ಸ್ಟೇಟಸ್ನಾಗ ಇನ್ಸ್ಟಾಗ್ರಾಮ್ನಾಗ ಎಲ್ಲ ಯೂಟ್ಯೂಬ್ನಾಗ ನೋಡಿರ್ಬೇಕಲ್ಲ ನೀವು. ಆ ತಂದೆ ತಾಯಿಗಳು ಸತ್ತು 90 ದಿವಸ ಆಗೈತಿ. ಮಗ ಅಮೇರಿಕದಾಗಿರ್ತಾನೆ, ಅಮೇರಿಕದಾಗಿರ್ತಾನೆ ಒಬ್ಬ ಮಗ, ಒಬ್ಬನ ಮಗ. ಅವ್ರ ಜೀವನ ಒತ್ತಿ ಇಟ್ಟು ಅವ್ರು ಸಿಕ್ಕಾಪಟ್ಟು ರೊಕ್ಕ ಖರ್ಚು ಮಾಡಿ ಮಗನ ಕಲಿಸಿ ಅಮೇರಿಕಕ್ಕೆ ಕಳಿಸ್ಯಾರ. ಅವ ವಿದೇಶಿ, ಇವು ಕಲಿಸಿ ಕುಂತಿದ್ದು ಪರದೇಶಿ. ಇವು ಕುಂತಾವಲ್ಲ ಮನ್ಯಾಗ ವಯಸ್ಸಾಗ್ಯಾವ, ಮಂದಿ ಯಾರನ್ನ ಹಚ್ಕೊಂಡಿಲ್ಲ, ಪಾಪ ಆಜು ಬಾಜುದ ಯಾರಿಗೂ ಸಂಪರ್ಕ ಇಲ್ಲ. ಆ ಮಗ ಅಮೇರಿಕಕ್ಕೆ ಹೋಗ್ಯಾನಲ್ಲ, ಒಂದು ದಿವ್ಸಕ್ಕೆ ಒಂದ್ಸಲ ಫೋನ್ ಹಚ್ಬೇಕಲ್ಲ. ನಮ್ಮ ವಯಸ್ಸಾದ ತಂದೆ ತಾಯಿಗಳದಾರ, ಅವ್ರನ್ನ ನೋಡಬೇಕು, ಹೆಂಗದಾರ ಅಂತ ಕೇಳಬೇಕು. ಇಬ್ಬರು ಗಂಡ ಹೆಂಡತಿ ಇದ್ರ ಮೇಲೆ ಮಕ್ಕೊಂಡಾರ. ಮೊದಲು ಗಂಡ ಸತ್ತಾನ, ಮುಂದೆ 4 ದಿವಸಕ್ಕೆ ಹೆಂಡತಿ ಸತ್ತಾಳ. 2 ಮಂದಿ ಸತ್ತಾರಲ್ಲ, ಅವ್ರಿಗೆ ಗೊತ್ತಾಗಿಲ್ಲ. 90 ದಿವಸ ಆದಮೇಲೆ ವಾಸನೆ ಬಂದು ಅಪಾರ್ಟ್ಮೆಂಟ್ನೊಳಗೆ ಮಗ್ಗಲಾಗ ಏನಾಗೈತಿ ಅಂತ ನೋಡಿದಾಗ ಕದಾ ಮುರಿದು ಪೊಲೀಸರನ್ನ ಕರೆಸಿ ತೆಗೆದಾಗ ಅವ್ರ ಶವ ಎಲ್ಲ ಇವು ಎಲ್ಲ ತಿಂದುಬಿಟ್ಟಾವ. ಬರೀ ಎಲುಬು ಅಲ್ಲಿ ಒಂದಿಷ್ಟು ಚರ್ಮ ಉಳಿದಿತ್ತಿದ್ದು. ಇದು ಸತ್ಯ ಘಟನೆ ಇದು. ಇದನ್ನ ಯಾಕೆ ನಾನು ಹೇಳಕತ್ತೀನಿ ಅಂದ್ರೆ, ನಮ್ಮ ಮಕ್ಕಳಿಗೂ ಸಹಿತ ಅವ ಅಂತಾನ, ನೀ ಕಲಿಸಿ ಮ್ಯಾಗ ಕಳಿಸ್ಕೊಂಡು ಹೊಂಟಿಯಲ್ಲ, ಇವೇನು ಚಲೋ ಅನ್ನಕತ್ತಿಯಲ್ಲ. ಅವ ಹಾರ್ಕೊಂಡು ವಿಮಾನದಾಗ ಹತ್ಕೊಂಡು ಹೊರದೇಶಕ್ಕೆ ಹೋಗ್ಕಾನ. ನಿಂದೇನು ಹೋಗೋ ಮುಂದೆ ಒಂದು ವಿಮಾನ ರೆಡಿ ಮಾಡ್ತಾರೆ ನೋಡಿರಿ. ಎಲ್ಲರೂ ಹೋದ್ಮೇಲೆ ಒಂದು ವಿಮಾನ ಏನಂತೀರಿ ನಿಮ್ಮ ಕಡೆ? ಅದಕ್ಕೆ ಏನಂತಾರೆ? ತೀರ ಹಾಂ, ಅದಕ್ಕೆ ನಾವು ವಿಮಾನ ಅಂತೀವಿ, ನೀವು ವಿಮಾನ ಅಂತಲೇ ತಿಳ್ಕೊರಿ. ಅವ ಒಂದೇ ಮಗ ನಂದ ನೋಡ್ರಿ, ಇವ ಮಗನ ಶಾಣೆ ಮಗ ನನ್ನವ್ ನೋಡ್ರಿ ಅಂತಿರ್ತಾನಲ್ಲ. ಇನ್ನೊಬ್ಬ ಕಿಡಿಗೇಡಿ ಮಗ ಇರ್ತಾನೆ, ಅವ ಅಂತಿರ್ತಾನ ಎಷ್ಟು ಹೊಗಳು. ಅವ ವಿಮಾನ ಹತ್ಕೊಂಡು ಬೇರೆ ದಿವ್ಸಕ್ಕೆ ಹೋಗ್ಕಾನ. ನಿನ್ನ ಕೊನೆ ವಿಮಾನ ಹೊರವ ನಾನ ಅಂತ ತಿಳ್ಕೊಂಡು ಈ ಮನ್ಯಾಗಿದ್ದ ಮಗ ಅಂತಿರ್ತಾನೆ. ಅವ್ರ ಬಗ್ಗೆ ಲಕ್ಷ್ಯ ಇಟ್ಕೊಳ್ರಿ. ಅವ ಸಾಲಿ ಕಲಿದೇ ಇರ್ಬೋದು, ಆದರೆ ನಿನ್ನ ಹೆಸರಿಗೆ ಚುತ್ತಿ ಬರುವಂಥ ಕೆಲಸ ಮಾಡೋಂಗಿಲ್ಲ. 4 ಮಂದಿ ಕೂಟಾಗ ಅಡ್ಡಾಡ್ತಿರ್ಬೋದು, ಆದರೆ ನಿನ್ನ ಕೆಲಸಕ್ಕೆ ಅಂದು ಕೂಡ ಅವ ಹಿಂದೇಟು ಹಾಕಂಗಿಲ್ಲ. ಅಂಥ ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಳ್ರಿ. ಅದ್ರ ಬಗ್ಗೆ ನಾಳೆ ದಿವಸ